ನಮಸ್ಕಾರ ಸ್ನೇಹಿತರೆ, ನಾವು ಏನು ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ, ಈ ಕಾರ್ಯಕ್ರಮಗಳಲ್ಲಿ ಬಹಳ ಮುಖ್ಯವಾದಂತಹ ಘಟ್ಟ ಯಾವುದು ಅಂತಂದರೆ ಮಾರುಕಟ್ಟೆ ಬಗ್ಗೆ ನಿಮಗೆ ಅರಿವು ಮೂಡಿಸೋದು, ತಿಳಿವು ಮೂಡಿಸೋದು, ಮಾಹಿತಿ ಒದಗಿಸ್ಕೊಟ್ಟು ಒಟ್ಟಾರೆ ನೀವೇನು ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತೀರಿ ಅವನ್ನ ಮಾರಾಟ ಮಾಡ್ಬೋದು ಅನ್ನೋ ದೃಢ ವಿಶ್ವಾಸ, ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡಿಸೋದಾಗಿದೆ. ನಾವೆಲ್ಲ ಕೇಳ್ತಾ ಇರ್ತೀವಿ, ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆನೂ ಕೂಡ ನಾವು ನಿಮ್ಮೊಟ್ಟಿಗೆ ಮಾತಾಡುವಾಗ ಹೇಳ್ತೀರಾ, ಪ್ರಾಡಕ್ಟನ್ನ ಮಾಡ್ಬೋದು ಸರ್, ಆದರೆ ಎಲ್ಲಿ ಮಾರಾಟ ಮಾಡೋದು, ಮಾರ್ಕೆಟಿಂಗ್ ಪ್ರಾಬ್ಲಮ್, ಈ ಪದಗಳು ಬಳಸ್ತಿದ್ದೀರಾ. ನಾವು ಬಹಳಷ್ಟು ಜನ ಯಶಸ್ವಿ ಉದ್ಯಮಶೀಲರನ್ನು ಭೇಟಿ ಮಾಡಿದಾಗ ಅವ್ರು ಹೇಳ್ತಾರೆ, ನಮಗೂ ಇದೇ ಸಮಸ್ಯೆ ಪ್ರಾರಂಭದಲ್ಲಿತ್ತು, ಆದರೆ ಈಗ ನೋಡಿ ಹೀಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರ ಯಶೋಗಾಥೆಗಳನ್ನ ಹೇಳ್ತಾರೆ. ಈ ಯಶೋಗಾಥೆಗಳೆಲ್ಲ ಕೇಳಿದ ನಂತರ ನಮ್ಗನ್ಸಿದ್ದೇನು ಅಂದರೆ, ಒಂದು ವ್ಯವಸ್ಥಿತವಾದಂತಹ ಮಾರ್ಗವನ್ನು ಅನುಸರಿಸಿದ್ರೆ ಯಾರು ಬೇಕಾದ್ರೂ ಆ ಒಂದು ಮಾರುಕಟ್ಟೆ ಸವಾಲು ಏನು ಹೇಳ್ತಾ ಇದ್ದೀರಾ, ಮಾರ್ಕೆಟಿಂಗ್ ಪ್ರಾಬ್ಲಮ್ ಏನು ಹೇಳ್ತೀರಾ, ಇದರಿಂದ ಹೊರಬರಲಿಕ್ಕೆ ಸಾಧ್ಯ ಅಂತ. ಈ ನಿಟ್ಟಿನಲ್ಲಿ ನಾವು ರಾಜ್ಯದಲ್ಲಿ ಹಲವಾರು ಸಂಸ್ಥೆಗಳನ್ನು ಭೇಟಿ ಮಾಡಿದ್ವಿ. ಅದು ರೂಟ್ ಸಿಟಿ ಸಂಸ್ಥೆ ಆಗಿರ್ಬೋದು, ಸಿರಿ ಗ್ರಾಮೋದ್ಯೋಗ ಆಗಿರ್ಬೋದು, ಟೆಕ್ಸಾಕ್ ಸಂಸ್ಥೆ ಆಗಿರ್ಬೋದು, ಸಿಡಾಕ್ ಸಂಸ್ಥೆ ಆಗಿರ್ಬೋದು. ಇವರೆಲ್ಲರೂ ಕೂಡ ಯಾವ ಯಾವ ಒಂದು ಕಾರ್ಯತಂತ್ರವನ್ನು ಅಳವಡಿಸಿಕೊಂಡು ಮಾರುಕಟ್ಟೆಯ ಬಗ್ಗೆ ಸ್ವಸಹಾಯ ಸಂಘದ ಸದಸ್ಯರಿಗೆ ಮಾಹಿತಿ ಒದಗಿಸ್ಕೊಡ್ತಿದ್ದಾರೆ. ಇವನ್ನೆಲ್ಲನೂ ತಿಳ್ಕೊಂಡು ನಾವು ಅವರೆಲ್ಲರ ಈ ಒಂದು ಕಾರ್ಯತಂತ್ರಗಳನ್ನು ತಮ್ಮ ಮುಂದೆ ಇಡ್ತಾ, ನಿಮಗೆ ಮಾರುಕಟ್ಟೆ ಒಂದು ದೊಡ್ಡ ಸವಾಲು, ಇದು ಒಂದು ದೊಡ್ಡ ಸಮಸ್ಯೆ ಅಲ್ಲ, ಇದನ್ನು ನಾವು ಪರಿಹರಿಸ್ಕೋಬಹುದು ಅಂತ ಒಂದು ಧೈರ್ಯ ಬರಲಿಕ್ಕೆ ಕಾರಣ ಆಗುತ್ತೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕಿರು ಉದ್ಯಮಗಳ ಉತ್ಪನ್ನಗಳಿಗೆ ಮಾರಾಟ ವ್ಯವಸ್ಥೆ ಈ ಬಗ್ಗೆ ಮಾಹಿತಿ ಒದಗಿಸಿಕೊಡ್ಲಿಕ್ಕೆ ಕರ್ನಾಟಕ ತಾಂತ್ರಿಕ ಸಲಹಾ ಸೇವಾ ಸಂಸ್ಥೆಯಲ್ಲಿ ಉಪ ಸಲಹೆಗಾರರಾದಂಥ ಶ್ರೀ ಬಿ ಡಿ ಕಾರಂತ್ ಅವರನ್ನ ಕರೆಸಿದ್ದೀವಿ. ಅವ್ರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಕಾರಂತ್ ಅವರೇ, ಈಗ ನಾವು ಈ ಕಿರು ಉದ್ಯಮದ ಉತ್ಪನ್ನಗಳ ಮಾರಾಟದ ಸಮಸ್ಯೆಗೆ ಏನ್ ಕಾರಣ, ಇಲ್ಲಿಂದ ಪ್ರಾರಂಭ ಮಾಡೋಣ. ಏನ್ ಸಮಸ್ಯೆ ಇದೆ, ಇದಕ್ಕೆ ಕಾರಣ ಏನು ಅಂತ, ಸಮಸ್ಯೆ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀವಿ, ಏನ್ ಕಾರಣ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಈಗ ಯಾವುದೇ ಉತ್ಪನ್ನ ವ್ಯವಸ್ಥೆಯಲ್ಲಿ ಇದ್ದವರು, ಕಿರು ಉದ್ಯಮ ಆಗಲಿ ದೊಡ್ಡ ಉದ್ಯಮ ಆಗಲಿ, ಮಾರಾಟ ಏನಿದೆ ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇದಕ್ಕೆ ಮುಖ್ಯವಾಗಿ ಕಾರಣ ಅಂತಂದ್ರೆ 4 ಅಂಶವನ್ನ ಗಮನದಲ್ಲಿಟ್ಕೊಳ್ಬೇಕು. ಯಾವುದೇ ಒಂದು ವಸ್ತು ಅಥವಾ ಸೇವೆಯನ್ನು ಉತ್ಪಾದನೆ ಮಾಡಿದಾಗ ಅದರಲ್ಲಿ 4 ಅಂಶವನ್ನು ಗಮನದಲ್ಲಿಟ್ಕೊಳ್ಳೋದು. ಒಂದೇದು ಗುಣಮಟ್ಟ, ಎರಡನೇದು ಅದರ ಬೆಲೆ, ನಿರಂತರ ಪೂರೈಕೆ ಮತ್ತು ಪ್ಯಾಕಿಂಗ್. ಈಗ ಒಂದೇದಾಗಿ ಗುಣಮಟ್ಟ ಅಂತ ಅಂದಾಗ ಯಾವುದೇ ಒಂದು ವಸ್ತುಗೂ ಒಂದು ಗುಣಮಟ್ಟ ಅಂತ ಇರ್ತದೆ, ಕ್ವಾಲಿಟಿ ಅಂತ ಏನು ಹೇಳ್ತೇವೆ. ಈಗ ಕಿರು ಉದ್ಯಮಿಗಳು ಅವರು ಮಾಡುವಂತ ಒಂದು ಸಣ್ಣ ವಸ್ತುವನ್ನಾಗಲಿ, ಉಪ್ಪಿನಕಾಯಿ ಆಗಲಿ, ಹಪ್ಪಳ ಆಗಲಿ, ಅದು ಗುಣಮಟ್ಟ ಅಂತ ಅಂದ್ರೆ ಏನು, ಅದನ್ನು ಹೇಗೆ ಕಂಡುಕೊಳ್ಳೋದು? ಈಗ ಉದಾಹರಣೆಗೆ ಇಂಥ ವಿಷಯದಲ್ಲಿ ನಾವು ದೊಡ್ಡ ದೊಡ್ಡ ರಿಸರ್ಚ್ ಅಥವಾ ಕ್ವಾಲಿಟಿ ಸ್ಟ್ಯಾಂಡರ್ಡ್ ನೋಡ್ಕೊಳ್ತಾ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಲೋಕಲ್ ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತಾ ಇರ್ತೇವೆ. ಆವಾಗ ನಾವು ಅದ್ರ ಗುಣಮಟ್ಟ, ನಾವು ಮಾಡುವಂತ ಹಪ್ಪಳ ಆಗಲಿ, ಉಪ್ಪಿನಕಾಯಿನಾಗಲಿ, ಅದ್ರ ಗುಣಮಟ್ಟ ಕಂಡುಹಿಡ್ಕೊಳ್ಬೇಕಾದ್ರೆ ನಾವು ಎಲ್ಲಿ ನಾವು ಮಾರಲಿಕ್ಕೆ ಇಚ್ಛೆ ಪಡ್ತೇವೋ ಆ ಸ್ಥಳದಲ್ಲಿ ಈಗಾಗಲೇ ಲಭ್ಯ ಇರುವಂತ ಅದೇ ತರದ ಪ್ರಾಡಕ್ಟ್, ವಸ್ತು ಯಾವ ತರ ಗುಣಮಟ್ಟದಲ್ಲಿದೆ, ಅಲ್ಲಿಯ ಗ್ರಾಹಕರಿಗೆ ಯಾವ್ದು ಜಾಸ್ತಿ ಸೇರ್ತದೆ ಆ ತರದ ಗುಣಮಟ್ಟವನ್ನ ಅಳವಡಿಸಿಕೊಂಡು ಅಂದ್ರೆ ನಾವು ಗ್ರಾಹಕರ ನಿರೀಕ್ಷೆ ಏನಿದೆ, ಏನನ್ನ ಬಯಸ್ತಾ ಇದ್ದಾರೆ, ಅವರು ಬಯಸುವಂತದನ್ನ ನಾವು ಕೊಡೋದು ಬಹಳ ಅದೇ ಗುಣಮಟ್ಟ ಆಗಿರ್ತದೆ ನಮ್ಮ ಚಿಕ್ಕ ಉದ್ದಿಮೆ ಇದರೊಳಗೆ. ಎರಡನೇದಾಗಿ ಬೆಲೆ ವಿಷಯ, ಬಹಳ ಮುಖ್ಯವಾದಂತದ್ದು. ಇದು ಬೆಲೆ ಯಾವ ತರ, ಎಷ್ಟು ಬೆಲೆ ನಾವು ನಿಗದಿಪಡಿಸಬೇಕು. ಒಂದನೇದಾಗಿ ಯಾವುದೇ ಉದ್ಯಮಿ, ಕಿರು ಉದ್ಯಮಿ ದೊಡ್ಡ ಉದ್ಯಮಿ ಆಗಲಿ, ಅವನು ಲಾಭ ತಗೊಳ್ಳೋದು ಬಹಳ ಮುಖ್ಯವಾದದ್ದು. ಆದರೆ ಈ ಲಾಭ ತಗೊಳ್ಳುವ ಒಂದು ಈ ಪ್ರಕ್ರಿಯೆಯಲ್ಲಿ ನಾವು ಈಗ ಮಾರಾಟ ಬೆಲೆಯನ್ನ ನಿಗದಿಪಡಿಸೋದು ಬಹಳ ಮುಖ್ಯವಾದದ್ದು. ಈ ಬೆಲೆ ಅನುಕೂಲ ಏನಾಗ್ತದೆ ಅಂದ್ರೆ, ಈಗಾಗಲೇ ನಮಗೆ ಅದೇ ತರದ ಬೇರೆ ಬೇರೆ ಬ್ರ್ಯಾಂಡ್ ಅಥವಾ ಬೇರೆ ಬೇರೆ ಇವರು ಉತ್ಪನ್ನ ಮಾಡಿದ ಮಾರಾಟ ಮಾಡುವಂತ ವಸ್ತು ಸಿಗ್ತಾ ಇರ್ತದೆ ಮಾರ್ಕೆಟ್ನಲ್ಲಿ. ಸಾಧಾರಣವಾಗಿ ಈಗ ಮಾರ್ಕೆಟ್ ರೇಟ್ ಎಷ್ಟಿದೆ, ಎಷ್ಟಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾವು ಉತ್ಪನ್ನ ಮಾಡುವ ಒಂದು ವಸ್ತು ಏನಿದೆ ಅದನ್ನ ಈ ಮಾರುಕಟ್ಟೆ ಇರುವಂತ ಬೆಲೆಗೆ ನಿಗದಿಪಡಿಸೋದು. ಆ ಬೆಲೆ ನಿಗದಿಪಡಿಸುವಾಗ ನಮ್ಗೆ ಸ್ವಲ್ಪ ಲಾಭ ಕಡಿಮೆ ಆದ್ರೂ ಪರವಾಗಿಲ್ಲ, ಪ್ರಾರಂಭದ ಹಂತದಲ್ಲಿ ನಾವು ಆ ತರ ಬೆಲೆಯನ್ನು ನಿಗದಿ ಮಾಡಿಕೊಂಡು ನಮ್ಮ ಗುಣಮಟ್ಟವನ್ನು ಮಾಡಿಕೊಂಡು ಕಾಪಾಡಿಕೊಂಡು ಬರ್ತಾ ಇದ್ರೆ ನಮ್ಮ ಆ ವಸ್ತು ಏನಿದೆ ಮಾರುಕಟ್ಟೆಯಲ್ಲಿ ಒಮ್ಮೆ ಎಸ್ಟಾಬ್ಲಿಷ್ ಆದ ನಂತರ ಅದನ್ನ ಮಾರಾಟ ಮಾಡಲಿಕ್ಕೆ ಈಸಿ ಆಗ್ತದೆ. ಹೀಗೆ ಬೆಲೆಗೆ ಬಹಳ ಮುಖ್ಯವಾದದ್ದು
ಯಾಕಂದ್ರೆ ತುಂಬಾ ಹೆಚ್ಚ ಬೆಲೆ ಮಾಡಿದ್ರು ಕಷ್ಟ, ಕಡಿಮೆ ಮಾಡಿ ಬೆಲೆ ಫಿಕ್ಸ್ ಮಾಡಿದ್ರು ಕಷ್ಟ. ಏನೋ ನನಗೆ ಲಾಭ ಕಡಿಮೆ ಇಟ್ಕೊಂಡು ಕಡಿಮೆ ಬೆಲೆ ಮಾರಾಟ ಮಾಡ್ತೇನೆ ಅಂತಂದ್ರೆ ಅವಾಗ ಗ್ರಾಹಕರಿಗೆ ಏನಾಗ್ತದೆ ಅಂದ್ರೆ ಕ್ವಾಲಿಟಿ ಚೆನ್ನಾಗಿರುವಂಗಿಲ್ಲ ಅಂತ ಒಂದು ಡೌಟ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಮೂರನೇದು ನಿರಂತರ ಪೂರೈಕೆ. ಈಗ ಕಿರು ಉದ್ಯಮದವ್ರದ್ದು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಡೆಫಿನೆಟ್ ಇಷ್ಟಿಷ್ಟು ಪ್ರಮಾಣದಲ್ಲಿ ಉತ್ಪನ್ನ ಮಾಡುದು ಅಂತ ಇಟ್ಕೊಂಡ್ಬಿಡ್ತಾರೆ. ಉದಾಹರಣೆಗೆ ಹಪ್ಪಳ, ದಿನಕ್ಕೆ 100 ಹಪ್ಪಳ ಮಾಡ್ತೇನೆ ಅಂತ ಇಟ್ಕೊಳ್ತಾರೆ. ಈಗ ಯಾವುದೋ ಒಂದು ಮದುವೆಗೋ ಅಥವಾ ಹೋಟೆಲಿಗೋ ಒಂದು 5,000 ಹಪ್ಪಳ ಬೇಕು ಆರ್ಡರ್ ಕೊಟ್ರೆ ಪೂರೈಕೆ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಇರುವುದಿಲ್ಲ, ಅವರಿಗೆ ಅದಷ್ಟು ಕೆಪಾಸಿಟಿ ಇರುವುದಿಲ್ಲ. ಅಂದ್ರೆ ಗ್ರಾಹಕರಿಗೆ ಅವರ ಅಗತ್ಯಗಳನ್ನ ಗಮನಿಸಿಕೊಂಡು ಅವ್ರು ಏನು ಆರ್ಡರ್ ಕೊಡ್ತಾರೆ, ಯಾವ ಸಮಯದಲ್ಲಿ ಕೊಡ್ತಾರೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಅವರಿಗೆ ಇದು ಮಾಡಬೇಕು. ಸ್ನೇಹಿತರೆ, ನನಗೆ ಬಹಳಷ್ಟು ಈಗ ಅಂದ್ರೆ ನಮ್ಮ ಸಂಸ್ಥೆಗೂ ಕೂಡ ಸಾಕಷ್ಟು ಪದಾರ್ಥಗಳನ್ನ ನಾವು ಬೇಡಿಕೆ ಇದೆ ನಮಗೆ. ಅವರಿಗೆ ಪ್ರಾರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೊಡ್ತಾರೆ, ಅದು ಹೆಚ್ಚು ಪ್ರಮಾಣದಲ್ಲಿ ಈಗ 1,000, 5,000, 10,000 ಈ ತರ ಕೊಟ್ಟಾಗ ಅವರ ಒಂದು ಸರಿಯಾದಂತಹ ಒಂದು ಪ್ರೊಡಕ್ಷನ್ ಪ್ಲಾನಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಅವರನ್ನು ಅದನ್ನು ಉತ್ಪಾದನೆಗೆ ಒಂದು ಚಟುವಟಿಕೆನ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿಲ್ದೇ ಇರೋದ್ರಿಂದ ಅವರಿಗೆ ಪೂರೈಕೆ ಮಾಡಕ್ ಆಗಲ್ಲ. ಹೌದೌದು, ಅದನ್ನೇ ನಾವು ನಿರಂತರ ಪೂರೈಕೆ ಅಂತ ಹೇಳ್ತೇವೆ. ಅಂದ್ರೆ ಗ್ರಾಹಕರಿಗೆ ಬೇಕಾದಾಗ ಪೂರೈಸ್ತಾ ಇರುವಂತದ್ದು. ಈಗ ನೀವು ಒಳ್ಳೆ ಉಪ್ಪಿನಕಾಯಿ ಹಪ್ಪಳ ಮಾಡಿದ್ರಿ, ಈ ಮಂತ್ ಗ್ರಾಹಕರು ತಗೊಂತಾರೆ, ನೆಕ್ಸ್ಟ್ ಮಂತ್ ಮತ್ತೆ ಅಂಗಡಿಗೆ ಹೋದಾಗ ಅದು ಸಿಗದಿದ್ರೆ ಅವರು ಬೇರೆ ಬ್ರ್ಯಾಂಡಿಗೆ ಅಥವಾ ಬೇರೆ ಉತ್ಪನ್ನ ಮಾಡುವವರನ್ನ ಅವಲಂಬಿಸ್ತಾರೆ. 4ನೇದು ಮತ್ತು ಕೊನೆಯ ಅಂಶ ಅಂತಂದ್ರೆ ಪ್ಯಾಕಿಂಗ್. ನಾವು ಏನೋ ಕಿರು ಉದ್ಯಮರವರು ನಾವು ಪ್ಯಾಕಿಂಗ್ ಜಾಸ್ತಿ ಕಟ್ ಮಾಡಿದ್ರೆ ಬೆಲೆ ಜಾಸ್ತಿ ಆಗ್ಬೋದು ಅಂತ ಪ್ಯಾಕಿಂಗ್ ಅನ್ನ ಮಾಡದಿದ್ರೆ ಮಾರಾಟ ಮಾಡೋದು ಬಹಳ ಕಷ್ಟ. ಪ್ಯಾಕಿಂಗು ಬರೀ ಆಕರ್ಷಕ ಒಂದೇ ವಸ್ತು ಅಲ್ಲ, ಅದು ನಾವು ಉತ್ಪಾದನೆ ಮಾಡಿದಂತ ವಸ್ತುವಿಗೆ ಒಂಥರ ಪ್ರೊಟೆಕ್ಷನ್, ರಕ್ಷಣೆ ಕೊಡುವಂತದ್ದು. ಅದರಿಂದ ಪ್ಯಾಕಿಂಗ್ ಬಗ್ಗೆ ಬಹಳ ಗಮನ ಕೊಟ್ರೆ ನಾವು ಮಾರಾಟ ಮಾಡುತ್ತೆ, ಮಾರಾಟಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರು ಅದನ್ನ ಬಗೆಹರಿಸಿಕೊಳ್ಳಿ. ನಾವು ನೀವು ಎಲ್ಲ ಮಾಡೋದು ಅದೇನೇನೆ, ಮಾರ್ಕೆಟಿಗೆ ಹೋಗ್ತೀವಿ, ಒಂದು ಯಾವ್ದಾದ್ರು ಒಂದು ಚೆನ್ನಾಗಿ ಪ್ಯಾಕಿಂಗ್ ಮಾಡಿರುವಂತದ್ದು ಇತ್ತು ಅಂದ್ರೆ ನಮಗೆ ಮೊದಲನೇದಾಗಿ ಅದ್ರ ಬಗ್ಗೆ ವಿಶ್ವಾಸ ಬರುತ್ತೆ. ಇದ್ಯಾವುದೋ ಒಂದು ಹೆಸರಾಂತ ಕಂಪನಿ, ಇದನ್ನ ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥದ್ದು, ಕ್ವಾಲಿಟಿ ಗುಣಮಟ್ಟದ ಕಚ್ಚಾ ಪದಾರ್ಥ ಬಳಸಿರ್ತಾರೆ, ಶುಚಿಯಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ. ಈ ಎಲ್ಲ ಕಾರಣದಿಂದ ನಾವು ಅದನ್ನ ಮುಂಚೆ ತಗೊಳಕ್ ಹೋಗ್ತೀವಿ. ಅದೇ ಪ್ಯಾಕಿಂಗ್ ಇಲ್ಲದೆ ಇರತಕ್ಕಂಥದ್ದು ಅದ್ರ ಬಗ್ಗೆ ನಾವು ಗಮನ ಕೊಡಲ್ಲ. ಅದ್ರ ಕಾರಣ ನನಗೆ ಒಂದು ಈ ಪ್ಯಾಕಿಂಗು ಮತ್ತೆ ಮಾರಾಟದ ವ್ಯವಸ್ಥೆ ಇವೆಲ್ಲ ಹೇಳ್ತಿದ್ದೀರಾ ನೀವು, ಇದು ನಾನು ದೊಡ್ಡ ಉದ್ಯಮಗಳಲ್ಲಿ ಕೇಳಿದ್ದೀನಿ. ಅದಕ್ಕಾಗಿ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅದಕ್ಕೊಬ್ಬ ಏನೋ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಇರ್ತದೆ, ಮಾರ್ಕೆಟಿಂಗ್ ಜನರಲ್ ಮ್ಯಾನೇಜರ್ ಎಲ್ಲಾನು. ಬಟ್ ಹೋಗಿ ನಮ್ ಕಿರು ಉದ್ಯಮದಲ್ಲಿ ಇದಕ್ಕೆ ಅನ್ವಯಿಸುತ್ತಾ ನೀವು ಹೇಳ್ತಾ ಇರೋದೆಲ್ಲ ಅಂತ ನನಗೆ ಅನುಮಾನ. ಕೃಷ್ಣ, ಡೆಫಿನೆಟ್ಲಿ ಮಾರಾಟ ಏನಿದೆ ಇದು ಒಂದು ತತ್ವ. ಇದು ಈ ತತ್ವ ಕಿರು ಉದ್ದಿಮೆ ಆಗ್ಲಿ ದೊಡ್ಡ ಉದ್ದಿಮೆ ಆಗ್ಲಿ ಎಲ್ಲದಕ್ಕೂ ಒಂದೇ ಆಗಿ ಅನ್ನಿಸ್ತದೆ. ಈಗ ಉದಾಹರಣೆಗೆ ಕಿರು ಉದ್ಯಮ, ಬೃಹತ್ ಉದ್ಯಮ, ನೀವೀಗ ಹೇಗೆ ಹೇಳ್ದಂಗೆ ದೊಡ್ಡ ಉದ್ಯಮದಲ್ಲಿ ಏನಂದ್ರೆ ಮಾರ್ಕೆಟಿಂಗ್ ಅದನ್ನ ನೋಡ್ಕೊಳ್ಳಿಕ್ಕೆ ಬೇರೆ ಡಿಪಾರ್ಟ್ಮೆಂಟ್ ಇರ್ತದೆ, ಒಳ್ಳೆ ಮಾರ್ಕೆಟಿಂಗ್ ಪ್ರೊಫೆಷನಲ್ ಅಪಾಯಿಂಟ್ ಮಾಡ್ತಾರೆ. ಸೊ ಅದಕ್ಕೆ ಸೆಕ್ಷನ್ನೇ ಬೇರೆಯಾಗಿ ನೋಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಇರ್ತದೆ. ಆದ್ರೆ ಈ ಕಿರು ಉದ್ದಿಮೆಯಲ್ಲಿ ಈ ಉದ್ದಿಮೆದಾರನೇ ನಾವೇನ್ ಹೇಳ್ತಾರೆ ಉದ್ಯಮಶೀಲನೆ ಅವನು ಮಾರಾಟಗಾರನಾಗಿಯೂ ಉತ್ಪಾದಕನಾಗಿಯೂ ಕೆಲಸ ಮಾಡಬೇಕಾಗ್ತದೆ. ಏನು ಅಂದ್ರೆ ಈ ಮಾರಾಟ ತತ್ವವನ್ನ ಅಳವಡಿಸ್ಕೊಳ್ಳೋದು. ನನಗೆ ಈ ಮಾರಾಟ ತತ್ವ ಇದ್ರ ಬಗ್ಗೆ ಹೇಳ್ತಿದ್ದೀರಾ. ಈ ಮಾರಾಟ ವಿಕ್ರಯ ಅಂತ ಹೇಳ್ತಾರಲ್ಲ, ಎರಡು ಒಂದೇನಾ? ಈಗ ಇಂಗ್ಲಿಷ್ ನಲ್ಲಿ ಸೆಲ್ಲಿಂಗ್ ಮಾರ್ಕೆಟಿಂಗ್ ಅಂತಾರೆ, ಏನ್ ವ್ಯತ್ಯಾಸ ಏನಿದೆ? ಇದು ಒಂದು ಬಹಳ ಒಳ್ಳೆ ಪ್ರಶ್ನೆ ಇದು. ನಾವು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸೆಲ್ಲಿಂಗು ಮತ್ತು ಮಾರ್ಕೆಟಿಂಗು ಅಂದ್ರೆ ಸೆಲ್ಲಿಂಗ್ ಅಂದ್ರೆ ವಿಕ್ರಯ, ಮಾರ್ಕೆಟಿಂಗ್ ಅಂದ್ರೆ ಮಾರಾಟ. ವಿವರವಾಗಿ ಹೇಳಿ, ವಿಕ್ರಯ ಅಂದ್ರೆ ಈಗ ಸುಮ್ಮನೆ ಹೋಗಿ ನನ್ನ ಮನಸ್ಸು ಬಂದಾಗ ಮಾರ್ಬೋದು. ಈಗ ವಿಕ್ರಯ ಅಂದ್ರೆ ಸೆಲ್ಲಿಂಗ್ ಅಂತಂದ್ರೆ ಏನಂದ್ರೆ ಈಗ ನಾವು ತಯಾರು ಮಾಡಿದ ವಸ್ತುವನ್ನ ಮಾರಾಟ ಮಾಡುದು. ಬೇಕಾದ್ರೆ ತಗೊಳ್ಳಿ ಬೇಕು. ನನಗೆ ಉಪ್ಪಿನಕಾಯಿ ಅಜ್ಜಿ ಮುತ್ತಜ್ಜಿ ಕಾಲದಿಂದ ಮಾಡ್ತಾ ಇದ್ದು ಉಪ್ಪಿನಕಾಯಿ ಮಾಡ್ಲಿಕ್ಕೆ ಬರ್ತದೆ, ಅದನ್ನ ಮಾಡುದು, ಮಾರಾಟ ಮಾಡುದು. ಎಷ್ಟು ಬೆಲೆಗೆ ಬೇಕಾದ್ರೆ ಎಷ್ಟು ಬೆಲೆಗೆ ಮಾರಾಟ ಮಾಡುದು, ಸ್ವಲ್ಪ ಲಾಭ ಸಿಕ್ಕ ಸಾಕು ಅಂತ. ಮಾರಾಟ ಹೇಳುವ ಪದ ಏನಿದೆ ಇಲ್ಲಿ ನಾವು ಗ್ರಾಹಕರ ಅವಶ್ಯಕತೆಗೆ ಬಹಳ ಪ್ರಾಮುಖ್ಯ ಕೊಡ್ತೇವೆ. ಈಗ ಉದಾಹರಣೆಗೆ ಉಪ್ಪಿನಕಾಯಿಯನ್ನೇ ತಗೊಳ್ಳಿ, ಗ್ರಾಹಕರ ಅವಶ್ಯಕತೆ ಪ್ರಕಾರ ಅದನ್ನ ನಾವು ಉತ್ಪಾದನೆ ಮಾಡಿದಾಗ ಕೆಲವು ಭಾಗದಲ್ಲಿ ಜನ ಅವ್ರೇನೋ ಬೇರೆ ತರದ ಎಣ್ಣೆ ಬೆಳೆಸ್ತಾರೆ, ಕೆಲವರು ಎಳ್ಳೆಣ್ಣೆ ಬೆಳೆಸ್ತಾರೆ, ಕೆಲವರು ಈಗ ನೀವು ಮಂಗಳೂರು ಸೈಡಿಗೆ ಹೋದ್ರೆ ತೆಂಗಿನೆಣ್ಣೆ ಬೆಳೆಸ್ತಾರೆ, ಕೆಲವು ಉತ್ತರ ಕನ್ನಡ ಸೈಡ್ ಎಳ್ಳೆಣ್ಣೆ ಬೆಳೆಸ್ತಾರೆ. ಅಂದ್ರೆ ಗ್ರಾಹಕರ ಅಗತ್ಯವನ್ನ ತಿಳ್ಕೊಂಡು ಮಾಡೋದಕ್ಕೆ ಮಾರಾಟ ಅಂತೀರಾ? ಮಾರಾಟ ಅಂತ ಹೇಳ್ತೇವೆ. ವಿಕ್ರಯ ಅಂದ್ರೆ ಉತ್ಪನ್ನ ಮಾಡಿ ಮಾರಾಟ ಮಾಡೋದು. ಓಕೆ, ಈಗ ಇವಾಗ ಮಾರಾಟ ಹೇಳಿದ್ರೆ ಈಗ ಅರ್ಥ ಆಯ್ತು.
ಯಾವ್ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ವ್ಯವಸ್ಥಿತವಾಗಿ ಮಾರಾಟ ಮಾಡ್ಲಿಕ್ಕೆ ಸಾಧ್ಯ? ಯಾಕೆಂದ್ರೆ ನಾವು ಹೇಳೋ ಪದಗಳು ಇವ್ರಿಗೆ ಏನೋ ಥಿಯರಿ ಹೇಳ್ತಿದ್ದಾರೆ ಅನ್ನೋದಾಗಬಾರ್ದು. ನಾವು ಹೇಳ್ತಾ ಇದೀವಲ್ಲ, ಮೂಲ ಅರ್ಥ ಹೇಳಿದ್ರೆ ನೀವು ಮಾರಾಟ ಅಂದ್ರೆ ಏನು ಅಂತ, ಅಂದ್ರೆ ಗ್ರಾಹಕರನ್ನ ಅವರ ಅವಶ್ಯಕತೆಯನ್ನ ಗಮನದಲ್ಲಿ ಇಟ್ಕೊಂಡು ಅವರಿಗೆ ಅಗತ್ಯವಾದಂತ ಅವರು ಬಯಸುವಂತ ಪದಾರ್ಥಗಳನ್ನ ಉತ್ಪಾದಿಸೋದು ಇಲ್ಲಿ ಆಯ್ತು. ನಂತರ ಇದನ್ನ ಗ್ರಾಹಕರಿಗೆ ತಲುಪಿಸ್ಬೇಕಾದ್ರೆ ಏನೇನು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗ್ತದೆ? ಈಗ ಈ ಮಾರಾಟ ವಿಕ್ರಯ ಇದರ ಶಬ್ದದ ಒಂದು ಅಂತರ ಗೊತ್ತಾಯ್ತು. ಈಗ ಮಾರಾಟದ ಮೊದಲೇ ಮತ್ತೊಂದು ಮಾರುಕಟ್ಟೆ, ಮಾರ್ಕೆಟ್ ಅಂತ ಏನ್ ಹೇಳ್ತೇವೆ, ಅದ್ರ ಪದದ ಅರ್ಥ ತಗೊಳ್ಳೋದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಈ ಮಾರ್ಕೆಟಿಂಗ್ ಅಂತ ಅದೊಂದು ತತ್ವ ಅಂತ ಹೇಳಿದೆ. ಮಾರಾಟ ಹೇಳೋದು ತತ್ವ. ಈ ಮಾರ್ಕೆಟ್ ಅಂಡ್ ಮಾರ್ಕೆಟಿಂಗ್, ಮಾರುಕಟ್ಟೆ ಮತ್ತು ಮಾರಾಟ, ಇದು ಎರಡು ಶಬ್ದದ ಕರೆಕ್ಟ್ ಆದ ಅರ್ಥವನ್ನು ತಿಳ್ಕೊಂಡ್ರೆ 90% ಅಷ್ಟು ಮಾರಾಟ ಸಮಸ್ಯೆ ಬಗೆಹರಿತದೆ. ಈಗ ಉದಾಹರಣೆ, ಮಾರುಕಟ್ಟೆ ಅಂತಂದ್ರೇನು? ಮಾರುಕಟ್ಟೆ ಅಂತಂದ್ರೆ ಮುಖ್ಯವಾಗಿ ಹಣದ ವಿನಿಮಯದ ಮುಖಾಂತರ ಒಂದು ವಸ್ತು ಅಥವಾ ಸೇವೆಯನ್ನು ಕೊಂಡುಕೊಳ್ಳುವ ಹಾಗೂ ಮಾರುವವರ ನಡುವೆ ಒಂದು ಸಂಪರ್ಕ ಪ್ರಕ್ರಿಯೆಯನ್ನು ಕಲ್ಪಿಸುವಂತ ಒಂದು ಸ್ಥಳ ಅಥವಾ ಸನ್ನಿವೇಶ ಅಂತ ಹೇಳ್ತೇವೆ. ಈಗ ಇದೇನೋ ಈ ವ್ಯಾಖ್ಯೆ ದೊಡ್ಡದಾಗಿ ಕಾಣಬಹುದು. ಇದನ್ನ ವಿಂಗಡಿಸ್ಕೊಳ್ಳೋಣ 4 ಅಂಶಗಳಾಗಿ. ಒಂದು, ಮಾರುಕಟ್ಟೆಯೊಳಗೆ ಫಸ್ಟ್ ಬರುವಂತದ್ದು ಅಲ್ಲಿ ವಸ್ತು ಅಥವಾ ಸೇವೆ ಇರಲೇಬೇಕು. ಒಂದು ಯಾವುದೇ ಒಂದು ಮಾರುಕಟ್ಟೆ, ಮಾರ್ಕೆಟ್ ಅಂತ ಹೇಳ್ಬೇಕಾದ್ರೆ ವಸ್ತು. ಈಗ ವಸ್ತು ಅಂದ್ರೆ ನಾವು ಪ್ರಾಡಕ್ಟ್ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ. ವಸ್ತು, ಈ ವಸ್ತು ಅಂದ್ರೆ ಏನು, ಇದ್ರ ಅರ್ಥ ತಿಳ್ಕೊಂಡ್ರೆ ನಮಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೊಳ್ಬಹುದು. ನಾವು ವಸ್ತು ಅಂದ್ರೆ ಏನು ಅಂತ ಹೇಳ್ತೇವೆ, ಕಚ್ಚಾ ವಸ್ತುವನ್ನು ಮಾರ್ಪಡಿಸಿ ಒಂದು ವಸ್ತುವನ್ನು ಮಾಡುದು, ಸಿದ್ಧಪಡಿಸಿದ ವಸ್ತುವನ್ನು ಮಾಡುದು ಅಂತ ಹೇಳ್ತೇವೆ. ವಸ್ತು ಅರ್ಥ ಅದಲ್ಲ. ವಸ್ತು ಅಂದ್ರೆ ಯಾವುದೇ ಸರಕು ಮಾನವನ ಅವಶ್ಯಕತೆಯನ್ನು ಪೂರೈಸ್ತದೋ ಅದಕ್ಕೆ ವಸ್ತು ಅಂತ ಹೇಳ್ತೇವೆ. ನೀವು ಉದಾಹರಣೆಗೆ ಯಾವುದೇ ವಸ್ತು ತಗೊಳ್ಳಿ. ಈಗ ಇಲ್ಲಿ ಒಂದು ಪೆನ್ ಇರ್ತದೆ. ಆ ಪೆನ್ನಿನ ವಸ್ತು ಅದು. ಆ ಪೆನ್ನಿನ ವಸ್ತುವಿನ ಅರ್ಥ ಅಂತಂದ್ರೆ ಪೆನ್ನು ನಮಗೆ ಬರೆಯಲಿಕ್ಕೆ ಅನುಕೂಲ ಆಗಿದೆ, ಯಾವುದೋ ಒಂದು ಅವಶ್ಯಕತೆಯನ್ನು ಪೂರೈಸುತ್ತದೆ, ಬರೆಯುವಂತ ಅವಶ್ಯಕತೆಯನ್ನು ಪೂರೈಸುತ್ತದೆ. ಹಾಗೆ ನಾವು ಮಾಡುವ ವಸ್ತು ಗ್ರಾಹಕನ ಅಂದ್ರೆ ಕಸ್ಟಮರ್ಸ್ ನ ಯಾವ ಅವಶ್ಯಕತೆಯನ್ನು ಪೂರೈಸ್ತದೆ ಅದನ್ನ ಕಂಡುಕೊಳ್ಳುವುದು ಬಹಳ ಮುಖ್ಯವಾದದ್ದು. ಅದಕ್ಕೆ ವಸ್ತು ಅಂತ ಹೇಳ್ತೇವೆ. ಅಂದ್ರೆ ವಸ್ತು ಅಂದ್ರೆ ಅದಕ್ಕೆ ಗ್ರಾಹಕನಿಗೆ ತುಷ್ಟಿ ನೀಡುವಂತ ಗುಣ ಇರಬೇಕು. ಇಲ್ದಿದ್ರೆ ಅದು ವಸ್ತು ಆಗುದಿಲ್ಲ. ಈಗ ನೀವು ಒಂದು ಪೆನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೇನೆ ಅಂತ ತಿಳ್ಕೊಳ್ಳೋದು, ಸರಿಯಾಗಿ ಬರೆದಿದ್ರೆ ಅದು ಪ್ರಯೋಜನಕ್ಕೆ ಬರಬೇಕು. ಸೇವೆ ಬಗ್ಗೆ ಹೇಳಿ ಸ್ವಲ್ಪ. ಎರಡನೇದು ಸೇವೆ ಅಂತಂದ್ರೆ, ಈ ವಸ್ತು ಸೇವೆ ಅಂದ್ರೆ ಅದರ ಮುಖ್ಯವಾದ ಡಿಫರೆನ್ಸ್ ಅಂತಂದ್ರೆ, ವಸ್ತು ಅಂದ್ರೆ ಘನವಾಗಿರುವಂತ, ಅದನ್ನ ನಾವು ಮುಟ್ಟಬಹುದು, ಅಳೆಯಬಹುದು, ನೋಡಬಹುದು. ಸೇವೆ ಅಂತಂದ್ರೆ ಅದು ಅನಿಸುವಂತದ್ದು. ಈಗ ಉದಾಹರಣೆಗೆ ರಾಗಿ ಮಿಲ್ ತಗೊಂಡೋಗಿದ್ದೇನೆ, ರಾಗಿ ಪೌಡರ್ ಮಾಡಿಸ್ಕೊಂಡ್ ಬರ್ತಾರೆ, ರಾಗಿ ಹಿಟ್ ಮಾಡಿಸ್ಕೋತಾರೆ, ಅದೆಲ್ಲ ವಸ್ತು. ಟೈಲರಿಂಗ್ ಅಲ್ಲಿ ಬಟ್ಟೆ ಹೊಲಿಸ್ಕೊಂಡ್ ಬರ್ತಾರೆ, ಇವೆಲ್ಲ ನೀವು ಮಾಡ್ತಾ ಇರುವಂತದ್ದು ಸೇವೆ ಅಂತ ಹೇಳ್ತೇವೆ. ಈಗ ಟೈಲರಿಂಗ್ ಇದೆ ಸೇವೆ. ಹಾಗೆ ನಾವು ಬೇರೆ ಬೇರೆ ಈಗ ಮದುವೆಗಳಿಗೆ ಇದೆಲ್ಲ ಸಪ್ಲೈ ಮಾಡ್ತಾರೆ, ಇದು ಪಾತ್ರೆಗಳನ್ನ ಸಪ್ಲೈ ಮಾಡುವಂತದ್ದು, ಇದೆಲ್ಲ ಸೇವೆಗಳ. ಅದನ್ನ ಅದು ಈಗ ಕುಕ್ಕು ಅಡಿಗೆ ಭಟ್ರ ನೇಮಿಸೋದು, ಅಡಿಗೆ ಭಟ್ರ ವ್ಯವಹಾರ ಏನ್ ಮಾಡ್ತಾರೆ ಅದೊಂದು ಸೇವೆ. ಅದು ಅದನ್ನ ನಾವು ಫೀಲ್ ಮಾಡಬಹುದು, ಅದನ್ನ ಟಚ್ ಮಾಡ್ಲಿಕ್ಕೆ ಆಗುದಿಲ್ಲ. ಎರಡನೇದಾಗಿ ಮಾರುಕಟ್ಟೆ ಅಂದ್ರೆ ಅಲ್ಲಿ ಕೊಂಡುಕೊಳ್ಳುವವರು ಮತ್ತು ಪೂರೈಸುವರು ಇರಬೇಕು. ಕೊಂಡುಕೊಳ್ಳುವವರು ಅಂದ್ರೆ ಗ್ರಾಹಕರು, ಬಾಯರ್ಸ್ ಅಂತ ಹೇಳ್ತೇವೆ. ಈ ಗ್ರಾಹಕ ಅಂದ ಅರ್ಥ ಏನು, ಇದೊಂದು ತಿಳ್ಕೊಂಡ್ರೆ ನಮಗೆ ನಮ್ಮ ವಸ್ತುವಿನ ಮಾರ್ಕೆಟ್ ಕಂಡಿಡ್ಕೊಂಡಂಗೆ. ಗ್ರಾಹಕ ಅಂದ್ರೆ ಈಗ ಗ್ರಾಹಕರಲ್ಲಿ ಮುಖ್ಯವಾಗಿ ನಾವು ಗ್ರಾಹಕ ಅಂತ ಏನ್ ತಿಳ್ಕೊಳ್ತೇವೆ, ಯಾರಿಗೆ ಒಂದು ವಸ್ತುವಿನ ಒಂದು ಇಚ್ಛೆ ಇದೆಯೋ ಅವರು ಗ್ರಾಹಕರು ಅಂತ ತಿಳ್ಕೊಳ್ತೇವೆ. ಈಗ ಉದಾಹರಣೆಗೆ ಗ್ರಾಹಕ ಅಂದ್ಕೊಳ್ಳಿ ಏನು, ನಾವು ವಸ್ತುವನ್ನ ಅವನು ಬೇಕು ಅಂತ ಅನ್ಸೆ ಅವ್ನು ಗ್ರಾಹಕ ಅನ್ಸುದಿಲ್ಲ. ಆ ವಸ್ತುವಿನ ಬೇಕು ಅನ್ಸುದಲ್ಲದೆ ಅದನ್ನು ಕೊಂಡುಕೊಳ್ಳುವಂತ ಸಾಮರ್ಥ್ಯ ಇರಬೇಕು, ಸಾಮರ್ಥ್ಯ ಹಾಗೂ ಇಚ್ಛೆ ಇರಬೇಕು. ಈಗ ನಾವು ಉದಾಹರಣೆಗೆ ಒಂದು ಸಣ್ಣ ಪಿಕಲ್ನೇ ಮಾಡ್ಲಿ ಅಥವಾ ಪಪ್ಪಡನ್ನೇ ಮಾಡ್ಲಿ, ಅದನ್ನೇ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಇರಬೇಕು ಅವರಿಗೆ. ಅಂದ್ರೆ ಪರ್ಚೇಸಿಂಗ್ ಕೆಪಾಸಿಟಿ ಅಂತ ಹೇಳ್ತೇವೆ. ಆವಾಗ ಮಾತ್ರ ಅವರು ಆ ವಸ್ತುವಿಗೆ ಗ್ರಾಹಕರು ಅಂತ ಎಣಿಸ್ಕೊಳ್ತಾರೆ. ಹಾಗೆ ನೆಕ್ಸ್ಟ್ ಪೂರೈಸುವವರು ಅಂದ್ರೆ ಸಪ್ಲೈಯರ್ಸ್ ಅಂತ, ಉತ್ಪಾದಕರು ಇರ್ಬೋದು ಅವರು, ಅಥವಾ ಡೀಲರ್ಸ್ ಇರ್ಬೋದು. ಈಗ ನಮ್ಮ ಕಿರು ಉದ್ಯಮೆದಾರರಲ್ಲಿ ಉತ್ಪಾದಕರನ್ನೇ ತಕೊಂಡ್ರು. ಈ ಉತ್ಪಾದಕರು ಅಂದ್ರೆ ಯಾರು, ಅವರು ಆ ಮಾರುಕಟ್ಟೆಗೆ ಬೇಕಾದ ವಸ್ತುವನ್ನ ಗ್ರಾಹಕರಿಗೆ ಬೇಕಾದ ರೀತಿಯಲ್ಲಿ ಪೂರೈಸುವಂತವ್ರು.
ಉತ್ಪಾದಿಸುವಂತವ್ರು ಗ್ರಾಹಕರಿಗೆ ಬೇಕಾದ ರೀತಿಯಲ್ಲಿ ನನಗೆ ಈ ಮಷೀನ್ ಇದೆ, ನಾ ಇದೇ ಮಾಡೆಲ್ ಮಾಡ್ತೇನೆ, ಇದನ್ನೇ ಮಾಡ್ತೇನೆ ಅಂತಂದ್ರೆ ಅದು ಗ್ರಾಹಕರಿಗೆ ಬೇಡದಿದ್ರೆ ಇವರಿಗೆ ಮಾರ್ಕೆಟ್ ಸಿಗೋದಿಲ್ಲ. ಸೊ ಗ್ರಾಹಕರ ಇಚ್ಛೆ ಮತ್ತು ತುಷ್ಟಿ ಗುಣವನ್ನ ಕಂಡಿಡಿದುಕೊಳ್ಳೋದು ಬಹಳ ಮುಖ್ಯವಾದದ್ದು. ಆಮೇಲೆ ಮಾರುಕಟ್ಟೆ ಅಂತ ಒಂದು ಸ್ಥಳ ಅಥವಾ ಸನ್ನಿವೇಶ ಇರ್ಬೋದು. ಈ ಮಾರುಕಟ್ಟೆ ಅಂತ ಒಂದು ಸ್ಥಳ ಅಂದ್ರೆ ಒಂದು ಸಂತೆನೇ ಇರ್ಬೋದು, ಅಥವಾ ಹಳ್ಳಿಯಿಂದ ತಾಲೂಕಾ ಪ್ಲೇಸಿಗೆ ಬಂದು ಮಾರಬಹುದು, ಅಥವಾ ಯಾವುದೇ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಅಂಗಡಿಗಳಲ್ಲಿ ಮಾರಾಟ ಮಾಡುವಂತ ಇದು ಒಂದು ಮಾರುಕಟ್ಟೆ ಅನಿಸ್ತದೆ. ಫಿಸಿಕಲ್ ಭೌತಿಕವಾಗಿ ಅದು ಗೊತ್ತಾಗುತ್ತೆ. ಮಾರುಕಟ್ಟೆ ಅಂತಂದ್ರೆ ಸನ್ನಿವೇಶನೂ ಇರಬಹುದು, ಅದೊಂದು ಸ್ಥಳ ಅಷ್ಟೇ ಅಲ್ಲ. ಇಲ್ಲಿ ಸ್ಥಳ ಅಂತಂದ್ರೆ ಅಲ್ಲಿ ಗ್ರಾಹಕರು ಮತ್ತು ಪೂರೈಸರು ಒಬ್ರಿಗೊಬ್ರು ಎದುರಾಬದ್ರ ಇದ್ಕೊಂಡು ಮಾರಾಟ ವ್ಯವಸ್ಥೆ ನಡೆತದೆ. ಸನ್ನಿವೇಶ ಅಂತಂದ್ರೆ ನೀವು ಗ್ರಾಹಕರನ್ನು ನೋಡೋದೇ ವಸ್ತುವನ್ನು ಪೂರೈಸುವಂತದ್ದು. ಉದಾಹರಣೆಗೆ ನೀವು ಇಲ್ಲಿ ರೆಡಿಮೇಡ್ ಬಟ್ಟೆ ಮಾಡ್ತೀರಾ, ನಿಮಗೆ ಮೈಸೂರಿಂದ ಬೆಂಗಳೂರಲ್ಲಿ ಯಾರು ಆರ್ಡರ್ ಕೊಡ್ತಾರೆ, ನೀವೇನ್ ಮಾಡ್ತೀರಾ, ಆರ್ಡರ್ನ ಕರೆಸ್ಪಾಂಡೆನ್ಸ್ ಮುಖಾಂತರ, ವ್ಯವಹಾರದ ಮುಖಾಂತರ ಅವರ ಆರ್ಡರ್ ತರಿಸ್ಕೊಂಡು ಬ್ಯಾಂಕ್ ಮುಖಾಂತರ ಡಾಕ್ಯುಮೆಂಟ್ ಕೊಟ್ಟು ವಸ್ತುವನ್ನ ಸಪ್ಲೈ ಮಾಡ್ಕೊತೀರಾ, ನಿಮಗೆ ದುಡ್ಡು ಬರ್ತದೆ. ಅದು ಒಂದು ಸಿಚುವೇಶನ್ ಆಗ್ತದೆ. ಈ ಸಿಚುವೇಶನ್ ಅಂದ್ರೆ ಸನ್ನಿವೇಶ ಮಾರ್ಕೆಟ್ ಅಂತ ಈಗ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುದು ಬೇರೆ ಬೇರೆ ದೇಶಗಳಿಗೆ, ಇದೆಲ್ಲ ನಾವು ಮಾರ್ಕೆಟ್ ಅಂತಾನೆ ಹೇಳ್ತೇವೆ. ಆಮೇಲೆ ಲಾಸ್ಟ್ ಒನ್ ಅಂತಂದ್ರೆ ಬೆಲೆ ಬಹಳ ಮುಖ್ಯವಾದಂತದ್ದು. ನಾವು ಆಗಾಗ್ಲೇ ಹೇಳಿದಂತೆ ಬೆಲೆಯಲ್ಲಿ 3 ವಿಧವಾಗಿ ಬೆಲೆಯನ್ನು ಫಿಕ್ಸ್ ಮಾಡಬಹುದು. ಆ ಕಾಸ್ಟಿಂಗ್ ಆಸ್ಪೆಕ್ಟ್ ಬಿಟ್ಬಿಡಿ. ಒಂದನೇದಾಗಿ 3 ಸ್ಟ್ರಾಟಜಿ ಇದೆ ಬೆಲೆಯಲ್ಲಿ: ಲೋ ಪ್ರೈಸಿಂಗ್ ಸ್ಟ್ರಾಟಜಿ, ಮೀಡಿಯಂ ಪ್ರೈಸಿಂಗ್ ಸ್ಟ್ರಾಟಜಿ ಅಥವಾ ಹೈ ಪ್ರೈಸಿಂಗ್ ಸ್ಟ್ರಾಟಜಿ. ಲೋ ಪ್ರೈಸಿಂಗ್ ಸ್ಟ್ರಾಟಜಿ ಅಂದ್ರೆ ಕಡಿಮೆ ಮಟ್ಟದಲ್ಲಿ ಬೆಲೆಯನ್ನ ಫಿಕ್ಸ್ ಮಾಡೋದು. ಈಗ ಮಾರ್ಕೆಟ್ ನಲ್ಲಿ 500 ಹಾಫ್ ಕೆಜಿ ಪಿಕ್ಕಲಿಗೆ 20 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ನೀವೇನ್ ಮಾಡ್ತಾರೆ, ಇನಿಷಿಯಲಿ ಆ ವಸ್ತುವನ್ನ ಮಾರಾಟ ಜಾಸ್ತಿ ಆಗಬೇಕು ಅಂತ 18 ರೂಪಾಯಿ ಮಾರಾಟ ಮಾಡ್ತಾರೆ, 15 ರೂಪಾಯಿ ಮಾರಾಟ ಮಾಡಬಹುದು. ಮೀಡಿಯಂ ಪ್ರೈಸ್ ಸ್ಟ್ರಾಟಜಿ ಅಥವಾ ಮಾರ್ಕೆಟ್ ರೇಟ್ ಸ್ಟ್ರಾಟಜಿ ಅಂತ ಹೇಳ್ತೇವೆ. ಇಲ್ಲಿ ಮಾರುಕಟ್ಟೆಯಲ್ಲಿ ಯಾವ ಪ್ರೈಸ್ ನಡೆತಾ ಇರ್ತದೋ ಆ ಪ್ರೈಸನ್ನೇ ಫಿಕ್ಸ್ ಮಾಡೋದು. ಮೂರನೇದು ಹೈ ಪ್ರೈಸ್ ಸ್ಟ್ರಾಟಜಿ ಅಂತ ಅಂದ್ರೆ ಹೆಚ್ಚಿನ ಬೆಲೆಯನ್ನ ಆ ವಸ್ತುವಿಗೆ ಫಿಕ್ಸ್ ಮಾಡೋದು. ಅದು ಯಾವಾಗ ಸಾಧ್ಯ ಆಗ್ತದೆ ಅಂದ್ರೆ ನಿಮ್ಮ ವಸ್ತು ಈಗ ಮಾರುಕಟ್ಟೆಯಲ್ಲಿ ಸಿಗುವ ವಸ್ತುಗಿಂತ ಒಳ್ಳೆ ಗುಣಮಟ್ಟದಾದಾಗ ಮಾತ್ರ ನೀವು ಹೆಚ್ಚಿನ ಬೆಲೆಯನ್ನ ಫಿಕ್ಸ್ ಮಾಡಬಹುದು. ಆದ್ರೆ ಈ ಬೆಲೆಯನ್ನು ಫಿಕ್ಸ್ ಮಾಡಬೇಕಾದ್ರೆ ನೀವು ನಿಮ್ಮ ವಸ್ತುವಿನ ಗುಣಮಟ್ಟ ಮತ್ತು ಗ್ರಾಹಕರ ಒಂದು ತುಷ್ಟಿಗುಣ ಯಾವ ತರ ನೀಡ್ತದೆ, ನಿಮ್ಮ ಗ್ರಾಹಕರು ಯಾವ ತರ ಇದ್ದಾರೆ, ಅವರು ಯಾವ ಇನ್ಕಮ್ ನಲ್ಲಿ ಬರ್ತಾರೆ, ಇದನ್ನ ಪರಿಗಣಿಸಿಕೊಂಡು ವಸ್ತುವನ್ನು ಮಾರಾಟ ಮಾಡಬಹುದು. ಬೆಲೆಯನ್ನ ನಿರ್ಧರಿಸಬೇಕಾದ್ರೆ ಬಹಳ ಮುಖ್ಯವಾಗಿ ಒಂದು ವಸ್ತುವನ್ನ ಉತ್ಪಾದನೆ ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ಖರ್ಚು ತಗಲಿರುತ್ತೆ. ಕಚ್ಚಾ ಪದಾರ್ಥ ಬೆಲೆ ಆಗಿರ್ಬೋದು, ಒಂದು ವೇಳೆ ಕೆಲಸಗಾರರು ನೇಮಿಸಿಕೊಂಡು ಮಾಡಿದಾಗ ಅವರು ಕೊಡುವಂತಹ ಕೂಲಿ ಆಗಿರ್ಬೋದು, ಅದಕ್ಕೆ ಬೇಕಾದಂತಹ ಇತರ ಪ್ಯಾಕೇಜಿಂಗ್ ಮೆಟೀರಿಯಲ್ ಆಗಿರ್ಬೋದು ಇತ್ಯಾದಿ ಎಲ್ಲ ಸೇರಿಸಿ ಒಂದು ಪದಾರ್ಥ ಸಂಪೂರ್ಣವಾಗಿ ತಯಾರಾಗಲಿಕ್ಕೆ ಎಷ್ಟು ಹಣ ಖರ್ಚಾಗಿದೆ, ಇದು ಅದರ ಒಂದು ತಯಾರಿಕಾ ವೆಚ್ಚ ಆಯ್ತು. ಈ ತಯಾರಿಕಾ ವೆಚ್ಚ ಜೊತೆಗೆ ಯಾರೇ ಒಂದು ಉದ್ಯಮ ಮಾಡಿದ್ರು ಕೂಡ ಲಾಭದ ಆಶಯದಿಂದ ಮಾಡ್ತಾರೆ ಹೊರತು ಸುಮ್ಮನೆ ಮಾಡಕ್ ಹೋಗಲ್ಲ. ಸೊ ಆ ಲಾಭನ ಎಷ್ಟು ನಿರ್ಧರಿಸಬೇಕು, ಕೊಡಬೇಕು, ಎಷ್ಟು ಇಟ್ಕೋಬೇಕು ಅನ್ನೋದು ನಿರ್ಧಾರ ಮಾಡಬೇಕಾದ್ರೆ ಇದೇ ತರದ ವಸ್ತುವಿಗೆ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಗಳಿಗೆ ಯಾವ ಬೆಲೆಯಲ್ಲಿ ಮಾರಾಟ ಆಗ್ತಿದೆ, ಜನ ಯಾವ ಬೆಲೆನ ಅವರು ಒಪ್ಕೊಂಡು ಕೊಡ್ತಾ ಇದ್ದಾರೆ, ಕೊಂಡ್ಕೋತಾ ಇದ್ದಾರೆ, ಇದು ಒಂದು ನಮಗೆ ಮಾನದಂಡ ಆಗುತ್ತೆ. ಈ ಬೆಲೆಯಲ್ಲಿ ನೀವು ಮಾರಾಟ ಮಾಡೋದು ಮುಖ್ಯ. ಒಂದ್ ವೇಳೆ ಆ ಪದಾರ್ಥಗಳನ್ನ ನಾವು ಸಿಗ್ತಾನೆ ಇಲ್ಲ ಅಥವಾ ಬಹಳ ಅದಕ್ಕಾಗಿ ನೀವು ವಿಶೇಷವಾದಂತ ಏನೋ ಕುಸರಿ ಕೆಲಸ ಪರಿಶ್ರಮ ಏನೋ ಮಾಡಿರೋದ್ರಿಂದ ಜನಕ್ಕೆ ಅದರ ಅಗತ್ಯ ಜಾಸ್ತಿ ಇದೆ ಅಥವಾ ಅದ್ರ ಬಗ್ಗೆ ಆಕರ್ಷಿತರಾಗಿದ್ದಾರೆ ಅಂದಾಗ ನೀವು ಹೆಚ್ಚು ಬೆಲೆ ಇಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಯಾವುದೋ ಒಂದು ಕಾರಣಕ್ಕೆ ಅಲ್ಲಿ ಏನೋ ಒಂದು ಟ್ರಾನ್ಸ್ಪೋರ್ಟ್ ಅಲ್ಲಿ ಒಂದು ಸಂಚಾರ ವ್ಯವಸ್ಥೆ ವ್ಯತ್ಯಾಗ ಏನೋ ಆಗಿ ಆ ವಾರದಲ್ಲಿ ಪದಾರ್ಥ ಸಿಗ್ತಿಲ್ಲ ಅಂದ ಕ್ಷಣಕ್ಕೆ ನೀವು ಬೆಲೆ ದಿಢೀರಂತ ಜಾಸ್ತಿ ಮಾಡೋದು ಅವೆಲ್ಲನೂ ಕೂಡ ಗ್ರಾಹಕ ಒಪ್ಕೊಳ್ಳೋದಿಲ್ಲ. ಇದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಆವಾಗ ಮಾತ್ರ ಗ್ರಾಹಕರಿಗೆ ನಮ್ಮ ಉತ್ಪಾದಕರ ಮೇಲೆ ಮತ್ತು ನಮ್ಮ ಉತ್ಪಾದನೆ ಮೇಲೆ ಎರಡರ ಮೇಲೂ ಒಂಥರ ಆತ್ಮವಿಶ್ವಾಸ ಪಡ್ತಾರೆ. ಓಹೋ, ಇವ್ರ ಹತ್ರ ತಕೊಂಡ್ರೆ ಹೀಗಿದೆ ಅಂತ. ಈ ಪ್ರೇರಣೆ ಬಗ್ಗೆ ಹೇಳ್ತಾ ಇದ್ರಿ, ಏನ್ ಪ್ರೇರಣೆದು? ಪ್ರೇರಣೆ ಬಗ್ಗೆ ಹೇಳುವ ಮೊದ್ಲೇ ಈಗ ಮಾರುಕಟ್ಟೆ ಇದರ ಅರ್ಥ ಅಂದೆ. ನೆಕ್ಸ್ಟ್ ಮಾರಾಟ, ಮಾರ್ಕೆಟಿಂಗ್ ಅಂತ ನಾವೇನು ಹೇಳ್ತೇವೆ. ಈ ಮಾರಾಟ ಹೇಳುವ ಒಂದು ಶಬ್ದ ಏನಿದೆ, ಪದ ಏನಿದೆ, ಅದರ ಅರ್ಥ ತಿಳ್ಕೊಳ್ಳುವ. ಆವಾಗ ನಿಮಗೆ ವಿಕ್ರಯ ಮತ್ತು ಮಾರಾಟ ಕೇಳಿದ್ವಿ. ವಿಕ್ರಯ ಅಂದ್ರೆ ಸೆಲ್ಲಿಂಗ್ ಮಾಡುವಂತದ್ದು, ಮಾರಾಟ ಅಂತಂದ್ರೆ ಮಾರ್ಕೆಟಿಂಗ್. ಈ ಮಾರಾಟ ಅಂದ್ರೆ ಮುಖ್ಯವಾಗಿ ಇಲ್ಲಿ ಗ್ರಾಹಕನ ಅವಶ್ಯಕತೆಗೆ ಅನುಗುಣವಾಗಿ ವಸ್ತುವನ್ನು ಅವನ ಒಂದು ಬೇಕಾದ ಅವಶ್ಯಕತೆಯನ್ನ ಪೂರೈಸುವುದರಲ್ಲಿ
ಆ ಪ್ರಕ್ರಿಯೆನೇ ಅದಕ್ಕೆ ಮಾರಾಟ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ಯಾವುದೇ ಒಂದು ವಸ್ತು ನೀವು ಮಾರಾಟ ಮಾಡಬೇಕಾದ್ರೆ ಆ ನೀವು ಉತ್ಪಾದಿಸುವ ವಸ್ತುವಿಗೆ ಏನು ವಿಶಿಷ್ಟ ಗುಣ ಇದೆ, ನಾವು ಅದನ್ನ ಮಾರ್ಕೆಟಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಯುನಿಕ್ ಸೆಲ್ಲಿಂಗ್ ಪ್ರೊಪೊಸಿಷನ್ USP ಅಂತ ಹೇಳ್ತೇವೆ. ಆ USP ಏನಿದೆ, ನಿಮ್ಮ ವಿಶಿಷ್ಟ ಗುಣ. ನೀವು ಉಪ್ಪಿನಕಾಯಿನೇ ಮಾಡ್ತಾ ಇರಬಹುದು, ಹಪ್ಪಳನೇ ಮಾಡ್ತಾ ಇರಬಹುದು, ಗ್ರಾಹಕನು ಬೇರೆಯವರ ಉತ್ಪಾದನೆ ಬಿಟ್ಟು ನಿಮ್ಮ ಉತ್ಪಾದನೆ ಕೊಂಡುಕೊಳ್ಬೇಕಾದ್ರೆ ಅಲ್ಲಿ ಇರುವ ವಿಶೇಷತೆ ಏನಿದೆ ಅದನ್ನ ನೀವು ಕಂಡುಕೊಂಡಾಗ ಮಾತ್ರ ನಿಮ್ಮ ವಸ್ತುವನ್ನ ಗ್ರಾಹಕನಿಗೆ ಮಾರಾಟ ಮಾಡೋದ್ರಲ್ಲಿ ಸಕ್ಸಸ್ ಆಗ್ತದೆ, ಯಶಸ್ಸು ಸಿಗ್ತದೆ. ನಾವು ಈ ಮಾರಾಟ ಪದವನ್ನ ಅಳವಡಿಸ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಇಲ್ಲೂ ಸಹಿತ 4 ಅಂಶವನ್ನ ಗಮನದಲ್ಲಿಟ್ಕೊಳ್ಬೇಕು. ಒಂದು ವಸ್ತು, ಎರಡನೇದು ಬೆಲೆ, ಸ್ಥಳ, ಪ್ರೇರಣೆ. ಈಗ ವಸ್ತು ಅದರ ಅರ್ಥ ನಿಮ್ಗೆ ಈಗಾಗಲೇ ವಸ್ತು, ಬೆಲೆ, ಸ್ಥಳದ ಬಗ್ಗೆ ಮಾತಾಡಿದ್ವಿ. ಈಗ ಪ್ರೇರಣೆಯ ಬಗ್ಗೆ ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ವಸ್ತುವನ್ನ ಉತ್ಪಾದನೆ ಮಾಡ್ತೀರಿ, ಕಿರು ಉದ್ಯಮಿಗಳು. ಆ ಉತ್ಪಾದನೆ ಮಾಡೋದು ಗ್ರಾಹಕನಿಗೆ ಗೊತ್ತಾಗ್ಬೇಕಲ್ಲ. ನೀವು ಉತ್ಪಾದನೆ ಮಾಡಿ ಗೋಡೌನ್ ಇಟ್ಕೊಂಡು ಸುಮ್ಮನೆ ಅಂಗಡಿಯಲ್ಲಿ ಇಟ್ಬಿಟ್ರೆ ಗೊತ್ತಾಗೋದಿಲ್ಲ. ಇದನ್ನ ಗ್ರಾಹಕನಿಗೆ ಒಂದು ಅವೇರ್ನೆಸ್ ಕ್ರಿಯೇಷನ್ ಅಂತ, ಅರಿವು ಮೂಡಿಸುವಂತ ಒಂದು ಪ್ರಕ್ರಿಯೆ ಬಹಳ ಮುಖ್ಯವಾದದ್ದು. ಪ್ರಚಾರ ಕೊಡೋದ್ರ ಮೂಲಕ ಇದು ಪ್ರಚಾರ ಕೊಡೋದು. ಪ್ರಚಾರ ಅಂದ್ಕೊಳ್ಳಿ, ಅಡ್ವರ್ಟೈಸ್ಮೆಂಟ್ ಅಂದ್ಕೊಳ್ಳಿ. ಹಾಗೇನು ಮತ್ತೆ ದೊಡ್ಡ ಉದ್ದಿಮೆದಾರರು ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡ್ತಾರೆ, ನಮ್ಮ ಹತ್ರ ಆಗುದಿಲ್ಲ ಅಂತ ಚಿಕ್ಕ ಉದ್ದಿಮೆದಾರರು ಅವರೊಂದು ಕಳವಳ ಇದೆ. ನೀವು ಜಾಹೀರಾತು ಅಂದ್ರೆ ಪೇಪರ್ನಲ್ಲಿ ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೊಡುವಂತ ಅವಶ್ಯಕತೆ ಇಲ್ಲ. ಈ ಗ್ರಾಹಕರಿಗೆ ಅರಿವು ಮೂಡಿಸುವ ಈ ಪ್ರೇರಣೆ ಇದೆ, ಅದನ್ನ ನೀವು ಸಿಂಪಲ್ ಆಗಿ ಮಾಡ್ಬೋದು. ಉದಾಹರಣೆಗೆ ನೀವು ನಿಮ್ಮ ಹಳ್ಳಿಯಲ್ಲಿ ಗ್ರಾಮದ ಲೆವೆಲ್ ಅಲ್ಲಿ ಇರ್ಬೋದು, ಅಥವಾ ಹೋಬಳಿ ಲೆವೆಲ್ ಅಲ್ಲಿ ಇರ್ಬೋದು, ಅಥವಾ ತಾಲೂಕಾ ಲೆವೆಲ್ ಇರ್ಬೋದು. ನೀವು ಮಾಡುವ ಉತ್ಪನ್ನ ಇವತ್ತು ಇನಾಗ್ರೇಷನ್ ಆಯ್ತು ಅಂತ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಒಂದು ಸಣ್ಣ ಪಂಪ್ಲೆಟ್ ಹಾಕಿ ಮನೆ ಮನೆಗೆ ಹಂಚುವ ವ್ಯವಸ್ಥೆಯನ್ನು ಮಾಡಿದ ಸಹಿತ ಗ್ರಾಹಕರಿಗೆ ಓಹೋ ಈ ತರ ಹೊಸ ಬ್ರ್ಯಾಂಡಿನ ಉಪ್ಪಿನಕಾಯಿ, ಪಪ್ಪಡು ಅಥವಾ ಯಾವುದೇ ಒಂದು ಸಾಮಾನು ಉತ್ಪಾದನೆ ಆಗ್ತಾ ಇದೆ ನಮ್ಮ ಹಳ್ಳಿಯಲ್ಲಿ, ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಅಂತ ಒಂದು ಅರಿವು ಕ್ರಿಯೇಟ್ ಮಾಡಬಹುದು. ಅಥವಾ ಈಗ ಬೇಕಷ್ಟು ಸ್ಥಳೀಯ ನ್ಯೂಸ್ ಪೇಪರ್ಗಳಿವೆ, ಅದು ಚೀಪಾಗಿ ವರ್ಕೌಟ್ ಆಗ್ತದೆ. ಅಂದ್ರೆ ಸಾಮಾನ್ಯವಾಗಿ ಏನು ನಮ್ಮ ಗ್ರಾಮಾಂತರ ಪ್ರದೇಶದ ಹೆಣ್ಮಕ್ಳು ಸ್ವಸಹಾಯ ಸಂಘದವರು ಉತ್ಪನ್ನ ಮಾಡ್ತಿದ್ದಾರೆ, ಅವರು ಎದುರಿಸ್ತಕ್ಕಂಥ ಸಮಸ್ಯೆ ಹೇಗಿದೆ ಅಂದರೆ, ಈಗ ಉಪ್ಪಿನಕಾಯಿ ಬಗ್ಗೆ ಹೇಳ್ತಾ ಇದ್ದೀರಾ, ನೀವು ಹಪ್ಪಳದ ಬಗ್ಗೆ ಹೇಳ್ತಿದ್ದೀರಾ. ಸಾಮಾನ್ಯವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಮನೆಗಳಲ್ಲೂ ಕೂಡ ಇದನ್ನ ಮಾಡ್ತಾರೆ. ಹೀಗಾಗಿ ಅವರ ಉತ್ಪನ್ನಗಳಿಗೆ ಸ್ಥಳೀಯ ಮಾರುಕಟ್ಟೆಗೆ ಬಗ್ಗೆ ನೋಡಿದಾಗ ಅವರು ಅದರಿಂದ ಹೊರ ಬರಬೇಕಾಗ್ತದೆ. ಅಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಿದ್ದವರು ನಗರ ಪ್ರದೇಶಗಳಿಗೆ ಮಾರಾಟ ಮಾಡಬೇಕಾಗ್ತದೆ. ನಗರ ಪ್ರದೇಶದಲ್ಲಿ ಅಗತ್ಯತೆ ಇದೆ. ಈಗ ಎಲ್ಲರ ಮನೆಯಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು. ಈ ಕಾರಣದಿಂದ ಅವ್ರು ಕೊಂಡ್ಕೊಳ್ಳೋದಕ್ಕೆ ಅವರು ಇಚ್ಛೆ ಪಡ್ತಾರೆ. ಸೊ ಇಲ್ಲಿ ಸ್ಥಳೀಯ ಮಾರುಕಟ್ಟೆಗಿಂತ ಹೊರ ಮಾರುಕಟ್ಟೆಗೆ ಬರಬೇಕಾಗ್ತದೆ. ಸೊ ಇಲ್ಲಿ ಇವರ ಉತ್ಪನ್ನಗಳನ್ನ ಅವರು ಈಗ ಯಾವುದೋ ಒಂದು ಪಟ್ಟಣದ ಮಗ್ಗುಲಲ್ಲಿರುವ ಗ್ರಾಮಾಂತರ ಪ್ರದೇಶದಲ್ಲಿ ಉತ್ಪಾದನೆ ಆದಂತಹ ಪದಾರ್ಥ ಈ ಒಂದು ಪಟ್ಟಣಕ್ಕೆ ಬಂದಾಗ ಅಲ್ಲಿ ಈ ಒಂದು ಪದಾರ್ಥದ ಅಸ್ತಿತ್ವದ ಬಗ್ಗೆ ಜನಗಳಿಗೆ ತಿಳಿಸೋದ್ರ ಮೂಲಕ ಮತ್ತೆ ಆ ಪದಾರ್ಥವನ್ನ ಕೊಂಡ್ಕೊಳ್ಳಕ್ಕೆ ಪ್ರೇರಣೆ ಮಾಡಲಿಕ್ಕೆ ಯಾವ ರೀತಿಯ ಇವರು ಕ್ರಮನ ಕೈಗೊಳ್ಳಬೇಕಾಗ್ತದೆ. ಅಥವಾ ಇನ್ನ ನಾನು ಒಂದು ಹೆಜ್ಜೆ ಹಿಂದೆ ಹೋಗೋದಾದ್ರೆ, ಉತ್ಪಾದನೆ ಆಗೋಯ್ತು, ಇದನ್ನ ನಾನು ಹೇಗೆ ಮಾರಾಟ ಮಾಡಬೇಕು, ಎಲ್ಲಿ ಮಾರಾಟ ಮಾಡಬೇಕು, ಗ್ರಾಮಾಂತರ ಪ್ರದೇಶ ನನ್ನ ಹಳ್ಳಿ ನನ್ನ ಊರಲ್ಲಿ ಅಷ್ಟೊಂದು ಅದಕ್ಕೆ ಬೇಡಿಕೆ ಇಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಈಗ ಕೃಷ್ಣಸ್ವಾಮಿ ನೀವು ಹೇಳಿದಾಗೆ ನೀವು ವಸ್ತುವನ್ನು ಉತ್ಪಾದನೆ ಮಾಡೋ ಹೋಗಿದೆ. ಏನಂತಂದ್ರೆ ವಸ್ತುವನ್ನ ಈಗ ಗ್ರಾಮದ ಲೆವೆಲ್ ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ಮನೆ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ನಾವು ಯು ಗೋ ಟು ದ ನೆಕ್ಸ್ಟ್ ಸ್ಟೇಜ್, ತಾಲೂಕಾ ಲೆವೆಲ್ ಅಲ್ಲಿ ನೋಡಿ. ಈಗ ತಾಲೂಕಾ ಲೆವೆಲ್ ಅಲ್ಲಿ ಅಂತಂದ್ರೆ ಈಗ ನೀವು ಯಾವ್ದು ಆ ವಸ್ತುವಿಗೆ ಸಂಬಂಧಪಟ್ಟಂತೆ ಆ ವಸ್ತುವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಯಾರು ಪರ್ಚೇಸ್ ಮಾಡ್ತಾರೆ. ಈಗ ಉದಾಹರಣೆ ಉಪ್ಪಿನಕಾಯಿ ಹಪ್ಪಳ ಉದಾಹರಣೆನೇ ತಗೊಳ್ಳುವ ಫಾರ್ ದ ಟೈಮ್. ಈಗ ಇದನ್ನ ಹೋಟೆಲ್ನವರು ಯೂಸ್ ಮಾಡ್ತಾರೆ. ಅಂದ್ರೆ ಎರಡು ತರ ಹೇಳ್ತೀರಿ, ಒಂದು ನೇರವಾಗಿ ಅವರನ್ನು ಹೆಚ್ಚು ಕೊಂಡ್ಕೊಳ್ಳುವಂತವರಿಗೆ ಹೋಗಿ ನಾವು ನೇರವಾಗಿ ಮಾರಾಟ ಮಾಡುವಂತ, ಅಥವಾ ಈ ಸಗಟು ಮಾರುಕಟ್ಟೆ ಅಂದ್ರೆ ಇದು ಈ ಡಿಸ್ಟ್ರಿಬ್ಯೂಟರ್ಸ್ ಡೀಲರ್ಸ್ ಅಂತ ಏನ್ ಹೇಳ್ತಾರೆ ಅವ್ರ ಮುಖಾಂತರ ಮಾಡುವಂತದ್ದು. ಈಗ ತಾಲೂಕಲ್ಲಿ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಈಗ ನಮ್ಮ ಹತ್ರ ಇಂತಿಷ್ಟು ಪ್ರಾಡಕ್ಟ್ ಇದೆ, ಇದಿದೆ, ಅವ್ರಿಗೆ ಕ್ವಾಲಿಟಿ ಸ್ಯಾಂಪಲ್ ತೋರಿಸ್ಕೊಂಡು ಇದನ್ನ ನಾವು ಮಾಡ್ಲಿಕ್ಕೆ ರೆಡಿ ಆಗಿದ್ವಿ, ನಮ್ಮ ಇಷ್ಟು ಕ್ವಾಂಟಿಟಿ ತಗೊಳ್ತೀರಾ ಅಂತ ಅವರನ್ನ ಕಾಂಟ್ಯಾಕ್ಟ್ ಮಾಡುವಂತದ್ದು. ಸೊ ತಾಲೂಕಾ ಲೆವೆಲ್ ಅಲ್ಲಿ ಸೊ ನಿಮ್ಮ ಎಷ್ಟು ಉತ್ಪನ್ನ ಮಾಡಿದ್ರು ಅದರ ಪ್ರಮಾಣಕ್ಕೆ ಸಂಬಂಧಪಟ್ಟ ಅಲ್ಲಿ ಮಾರ್ಕೆಟ್ ಸಿಗುವ ಚಾನ್ಸಸ್ ಅನ್ನ ಆಪರ್ಚುನಿಟಿನ ನೋಡ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ಅದು ಆಗದಿದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಹೋಗುವುದು. ಆಮೇಲೆ ನಾವು
ದೊಡ್ಡ ದೊಡ್ಡ ನಗರಗಳಿಗೆ ಹೋಗುದು. ಅದು ಆ ಲೆವೆಲ್ ಅಲ್ಲಿ ಹೋಗುವಲ್ಲಿವರೆಗೆ ನೀವು ಅಲ್ಲಿ ಈಗ SHG ಅಂತ ಅಂದ್ಕೊಳ್ಳಿ, ಅಲ್ಲಿ ನೀವು ಒಂದು 10-20 SHG ಗೂಡ್ಕೊಂಡು ಅವರಲ್ಲಿ ಯಾರೋ ಒಬ್ರು ಇಬ್ಬರನ್ನ ಪ್ರತಿನಿಧಿಗಳನ್ನ ನೇಮಿಸಿಕೊಂಡು ಅವರನ್ನ ಹೋಗಿ ಅಲ್ಲಿ ಹತ್ರ ಕಾಂಟ್ಯಾಕ್ಟ್ ಮಾಡಿ ಈ ದೊಡ್ಡ ದೊಡ್ಡ ಕ್ವಾಂಟಿಟಿಯಲ್ಲಿ ಯಾರು ಪ್ರಮಾಣದಲ್ಲಿ ಯಾರು ತಗೋತಾರೆ ಅಂತವರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆರ್ಡರ್ನ ತಗೊಂಡು ಮಾರಾಟ ಮಾಡಲಿಕ್ಕೆ ಸಾಧ್ಯ ಇದೆ. ಓಕೆ. ಸೊ ಈಗ ಮಾರುಕಟ್ಟೆನಲ್ಲಿ ಈಗ ಇವರು ನೇರವಾಗಿ ಕೂಡ ಮಾರಾಟ ಮಾಡಬಹುದು, ಇಲ್ಲ ಅಂದ್ರೆ ಮಧ್ಯವರ್ತಿಗಳ ಮೂಲಕನೂ ಕೂಡ ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆ ಮಧ್ಯವರ್ತಿಗಳು ತಾಲೂಕು ಪ್ರದೇಶದಲ್ಲಾಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ಮತ್ತೆ ಕೆಲವು ಈ ಸೊಸೈಟಿಗಳೆಲ್ಲ ಇದೆ, ಈಗ ಜನತಾ ಬಜಾರ್ ಆಗಿರ್ಬೋದು, DSMS ಆಗಿರ್ಬೋದು, ಇಂಥದ್ರ ಮೂಲಕನೂ ಕೂಡ ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯ ಇದೆ. ಓಕೆ. ಮತ್ತೆ ನಿರ್ದಿಷ್ಟವಾಗಿ ಇಂತಿಂತಹ ಅವರಿಗೆ ಇಂತಿಷ್ಟಿಷ್ಟು ಪದಾರ್ಥಗಳು ಬೇಕಾಗಿದೆ ಅಂತ ಈ ಬೇಡಿಕೆನ ತಿಳ್ಕೊಳ್ಳಿಕ್ಕೆ ಏನಾದರೂ ಒಂದು ಸಾಧ್ಯ ಇದೆ? ಯಾಕೆಂದ್ರೆ ಇವರಿಗೆ ಮಾರುಕಟ್ಟೆ ಬಗ್ಗೆ ಹೆಚ್ಚಿನ ಒಂದು ಎಕ್ಸ್ಪೋಜರ್ ಇರೋದಿಲ್ಲ. ಇವರಿಗೆ ಎಲ್ಲಿ ಇದನ್ನ ಮಾರಾಟ ಮಾಡಬೇಕು, ಯಾರಿಗೆ ನಿಜವಾಗ್ಲೂ ಇದರ ಬೇಡಿಕೆ ಇದೆ ಹೀಗೆ ಅಂತ. ಈಗ ನೀವು ನಿಮ್ಮ ಅನುಭವದಲ್ಲಿ ಹೇಳಿದ್ರೆ ಎಲ್ಲ ಮದುವೆ ಛತ್ರಗಳಲ್ಲಿ ಮದುವೆಗಳಾಗ್ತವೆ, ವರ್ಷದಲ್ಲಿ 250 ದಿನನೂ ಒಂದು ಛತ್ರದಲ್ಲಿ ಆಗ್ತದೆ. ಬಹಳಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಹೊರಗಡೆಯಿಂದ ಕೊಂಡ್ಕೋತಾರೆ. ನಾನು ಉಪ್ಪಿನಕಾಯಿ ಉದಾಹರಣೆನೆ ಕೊಡ್ತಾ ಇದ್ದೀನಿ, ಪ್ರಾರಂಭದಿಂದ ಅದೇ ಹೇಳ್ತಿದ್ದಾರೆ. ಈ ಕಾರಣದಿಂದ ಅದು ಮಾಡ್ಬೋದು ಅಂತ. ಹಾಗೇನೆ ಈಗ ಬೇರೆ ಬೇರೆ ಪದಾರ್ಥಗಳನ್ನ ಉತ್ಪಾದನೆ ಮಾಡ್ತಾರೆ, ಚೀಲಗಳಾಗ್ಬೋದು, ಬೇರೆ ಬೇರೆ ಉತ್ಪನ್ನ. ಅವುಗಳ ನಿರ್ದಿಷ್ಟವಾದ ಬೇಡಿಕೆನ ತಿಳ್ಕೊಳ್ಳಿಕ್ಕೆ ಏನಾದರೂ ಒಂದು ಸಲಹೆ ಕೊಡಕ್ಕಾಗತ್ತಾ? ಈಗ ನೀವು ಈ ಪ್ರಶ್ನೆ ಬಂದಾಗ ನಾವು ಏನು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ, ಇದು ಒಂದು ದೊಡ್ಡ ವಿಷಯ. ಈ ವಿಷಯದಲ್ಲಿ ನಾವು ಈ ಮಾರ್ಕೆಟ್ ಸರ್ವೆ, ಮಾರ್ಕೆಟ್ ರಿಸರ್ಚ್ ಅಂದ್ರೆ ಮಾರುಕಟ್ಟೆ ವೀಕ್ಷಣೆ ಮಾಡುವಂತ ಒಂದು ಸಂಶೋಧನೆ ಮಾಡುವಂತ ಅಂತ ಒಂದು ಇದೆ ಆ ವಿಷಯ. ಅದು ಏನು ದೊಡ್ಡ ವಿಷಯ ಅಲ್ಲ, ಅದನ್ನ ನಾವು ಕಿರುಉದ್ದಿಮೆದಾರ ಸಹಿತ ಅದನ್ನ ಅಳವಡಿಸ್ಕೊಳ್ಬಹುದು. ಇಲ್ಲಿ ಮುಖ್ಯವಾಗಿ ನಾವೇನ್ ಹೇಳ್ತೇವೆ, ಒಂದು ವಸ್ತುವನ್ನ ಮಾಡ್ಬೇಕಾದ್ರೆ ಅದಕ್ಕೆ ಬೇಡಿಕೆ ಇದೆಯಾ ಅಂದ್ರೆ ಡಿಮಾಂಡ್ ಅಂತ ಹೇಳ್ತೇವೆ. ಈಗ ಆ ಬೇಡಿಕೆ ಇದ್ರೆ ಅರ್ಥ ನೀವು ತಿಳ್ಕೊಂಡ್ರೆ ನಿಮ್ಮ ವಸ್ತುವನ್ನ ಯಾರು ತಗೊಳ್ತಾರೋ ಅವ್ರ ಮುಖಾಂತರ ನೀವು ಅದನ್ನ ಇಂಥ ವಿಷಯವನ್ನ ಸಂಗ್ರಹಿಸಬಹುದು. ಈಗ ಬೇಡಿಕೆ ಮತ್ತು ಇಚ್ಛೆ ಇದರ ಎರಡು ಡಿಫ್ರೆನ್ಸ್ ತಗೊಳ್ಳಿ. ಇಚ್ಛೆ ಅಂತಂದ್ರೆ ನನಗೆ ಉಪ್ಪಿನಕಾಯಿ ಬೇಕು, ಎಷ್ಟು ಬೆಲೆಗೆ ತಗೋತಾನೆ ಗೊತ್ತಿಲ್ಲ, ನಾನು ಕೊಟ್ಟರೆ ತಗೋತಾನೆ, ಕೊಡ್ಲಿಕ್ಕೆ ತಾಕತ್ತಿದೆಯೋ ಅಂತ ಗೊತ್ತಿಲ್ಲ. ಈಗ ಉದಾಹರಣೆಗೆ ಹೇಳುದಿದ್ರೆ, ಈಗ ಕಾರು, ಎಲ್ಲರಿಗೂ ಕಾರ್ ತಗೊಳ್ಳುವ ಒಂದು ಇಚ್ಛೆ ಇದೆ, ಆದ್ರೆ ಅದಕ್ಕೆ ಬೇಡಿಕೆ ಇದೆಯಲ್ಲ ಅಂತ ನೋಡ್ಬೇಕು. ಆ ಬೇಡಿಕೆ ಡಿಮಾಂಡ್ ಯಾವಾಗ ಬರ್ತದೆ ಅಂದ್ರೆ ಆ ಗ್ರಾಹಕನಿಗೆ ಇಚ್ಛೆ ಮಾತ್ರ ಇರಬಾರ್ದು, ಆ ಇಚ್ಛೆಯನ್ನು ಪೂರೈಸುವಂತ ಕೊಂಡುಕೊಳ್ಳುವ ಶಕ್ತಿ ಇದ್ದಾಗ ಮಾತ್ರ ಅದು ಡಿಮಾಂಡ್ ಆಗ್ತದೆ, ಬೇಡಿಕೆ ಆಗ್ತದೆ. ಸೊ ಈ ಬೇಡಿಕೆ, ಈಗ ನೀವು ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ರು, ಅದು ಯಾವ ಗ್ರಾಹಕನಿಗೆ ಅದರ ಮೇಲೆ ಇಚ್ಛೆ ಮತ್ತು ಕೊಂಡುಕೊಳ್ಳುವ ಶಕ್ತಿ ಇದೆ ಅಂತ ತಿಳ್ಕೊಂಡು ಅಂತ ಗ್ರಾಹಕರಿಂದ ನೀವು ಎಷ್ಟೆಷ್ಟು ಕ್ವಾಂಟಿಟಿ ಬೇಕು, ಎಷ್ಟು ಅವ್ರಿಗೆ ಸಪ್ಲೈ ಮಾಡಿದ್ರೆ ತಿಂಗಳ ಅವರಿಗೆ ಅನುಕೂಲ ಆಗ್ತದೆ, ಅದನ್ನು ತಿಳ್ಕೊಂಡಾಗ ಆ ವಸ್ತುವಿನ ಬೇಡಿಕೆ ನಿಮಗೆ ಕಂಡುಕೊಳ್ಳಿಕ್ಕೆ ಅಂದ್ರೆ ಒಂದು ನಿರ್ದಿಷ್ಟವಾದಂತ ಸ್ಥಳದಲ್ಲಿ ಇವರು ಏನು ಮಾರಾಟ ಮಾಡಬೇಕು ಅಂತಿದಾರ, ಅಲ್ಲಿ ಎಷ್ಟು ಬೇಡಿಕೆ ಇದೆ, ಈಗ ನೀವು ಹೇಳಿದಾಗೆ ಎಷ್ಟು ಕೊಂಡ್ಕೊಳ್ಳಕ್ಕೆ ಸಾಮರ್ಥ್ಯ ಇದೆ, ಅಷ್ಟು ಪ್ರಮಾಣದಲ್ಲಿ ಅದು ಪೂರೈಕೆ ಆಗ್ತಾ ಇದೆಯಾ? ಒಂದು ವೇಳೆ ಆಗ್ತಾ ಇಲ್ಲ ಅಂತಂದ್ರೆ ಆವಾಗ ಇವರಿಗೆ ಓಹೋ ನಾನು ಇಲ್ಲಿ ಮಾರಾಟ ಮಾಡಬಹುದು, ಇಲ್ಲಿ ಇಷ್ಟೊಂದು ಇಲ್ಲಿ ಪದಾರ್ಥಕ್ಕೆ ಬೇಡಿಕೆ ಇದೆ, ಆದ್ರೆ ಇಲ್ಲಿ ಇಲ್ಲ. ಕರೆಕ್ಟ್. ಈಗ ಬೇಡಿಕೆ ಅಂದ್ಕೊಳ್ಳೆ, ಈಗ ಬೇಡಿಕೆಯನ್ನ 2-3 ಕ್ಯಾಟಗರಿ ಗ್ರಾಹಕರಿಂದ ಬರ್ತವೆ. ಒಂದು ವೈಯಕ್ತಿಕ ಗ್ರಾಹಕರು ಅಂತ ಹೇಳ್ತಾರೆ. ವೈಯಕ್ತಿಕ ಗ್ರಾಹಕರು ಅಂದ್ರೆ ನಾವು ನೀವಿಲ್ಲ. ಆಮೇಲೆ ಇನ್ಸ್ಟಿಟ್ಯೂಷನಲ್ ಸಂಸ್ಥೆಗಳು, ಈಗ ಹೋಟೆಲ್ಗಳಿರ್ಬೋದು, ಹಾಸ್ಟೆಲ್ಗಳಿರ್ಬೋದು, ಶಾಲೆ ಕಾಲೇಜುಗಳಿರ್ಬೋದು, ಅವರಿಗೆಲ್ಲ ಬಲ್ಕ್ ಸಪ್ಲೈ ಬೇಕು ಅಂತವರು. ಈಗ ಈ ಇಬ್ಬರ ಮಧ್ಯದಲ್ಲಿ ನೀವು ಯಾರಿಗೆ ಸಪ್ಲೈ ಮಾಡ್ಲಿಕ್ಕೆ, ಈಗ ನೀವು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ರೆ ಇಂಡಿವಿಜುವಲ್ ಗ್ರಾಹಕರಿಗೆ ಎಷ್ಟೆಷ್ಟು ಬೇಕಾಗ್ತದೆ ಅಂತ ಕಂಡುಕೊಂಡ್ರೆ ಸಾಕು. ನೀವು ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವ ಒಂದು ವ್ಯವಸ್ಥೆ ಇಟ್ಕೊಂಡ್ರೆ ಆಗ ಇಷ್ಟು ಸಂಸ್ಥೆಗಳ ಬೇಡಿಕೆಗಳನ್ನ ಆ ಸಂಸ್ಥೆಗಳ ಪರ್ಚೇಸ್ ಆಫೀಸರ್ನೋ ಅಥವಾ ಯಾರು ಇರ್ತಾರೆ ಅವ್ರನ್ನ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಎಷ್ಟು ಬೇಡಿಕೆ ಇದೆ ಅಂತ ತಿಳ್ಕೊಂಡು ನೀವು ಎಷ್ಟು ಬೇಕು ಅಂತ ಒಂದು ಬೇಡಿಕೆ ಅನಿವಾಸನ್ನ ಅಂದಾಜನ್ನ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ. ಇವರಿಗೆ ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಈಗ ನೀವು ಇದಕ್ಕೆ ದೊಡ್ಡ ಒಂದು ಸಂಶೋಧನೆ ಮಾಡೋ ಅಗತ್ಯ ಏನಿಲ್ಲ, ವಿಷಯ ತಿಳ್ಕೊಳ್ಳೋದು ಮಾರಾಟ ಎಲ್ಲಿ ಆಗ್ತಿದೆ ಅಂತ. ಈಗ ನಾವು ಯಾವ್ದು ಸಮಾರಂಭಗಳಾಗ್ತಾ ಇದೆ, ಸಮಾರಂಭಗಳಿಗೆ ಅವರಿಗೆ ರೆಗ್ಯುಲರ್ ಆಗಿ ಆಗ್ತಾ ಇದೆ, ಯಾವ್ದೋ ಮೀಟಿಂಗ್ ಹಾಲ್ ಇರ್ಬೋದು ಇಂಥ ಕಡೆ, ಅವರಿಗೆ ಈ ಕೇಟರಿಂಗ್ ಸರ್ವಿಸ್ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಆಹಾರ ಒದಗಿಸ್ಕೊಡುವಂಥದ್ದು, ಊಟ ಒದಗಿಸ್ಕೊಡುವಂಥದ್ದು, ಇತ್ಯಾದಿ ತಿಂಡಿ ಒದಗಿಸ್ಕೊಡುವಂಥದ್ದು. ಸಾಮಾನ್ಯವಾಗಿ ಒಂದು ತಿಂಗಳಲ್ಲಿ, ಹಿಂದಿನ ತಿಂಗಳಲ್ಲಿ ನೋಡಿದ್ರೆ ಎಷ್ಟು ಕಾರ್ಯಕ್ರಮಗಳಾಗಿದೆ. ಈ ಕಾರ್ಯಕ್ರಮದಲ್ಲಿ ಅವರು
ಎಷ್ಟು ಊಟಗಳು ತರಿಸ್ಕೊಂಡಿದ್ದಾರೆ ಅಥವಾ ಅವರ ನಿರ್ದಿಷ್ಟವಾದಂತಹ ಬೇಡಿಕೆಗಳೇನಿದೆ ಇವನ್ನೆಲ್ಲ ಪಟ್ಟಿ ಮಾಡಿಕೊಂಡು ಆಮೇಲೆ ಒಂದು ಅಂದಾಜು ಮಾಡೋದು. ಆ ಅಂದಾಜು ಪ್ರಕಾರ ಎಷ್ಟು ಬೇಡಿಕೆ ಇದೆ ಎಷ್ಟು ಅಂತ ತಿಳ್ಕೊಳ್ಳೋದು. ಅದಕ್ಕೆ ತಕ್ಕಾಗಿ ಇವರು ಸಿದ್ಧತೆ ಮಾಡಿಕೊಂಡ್ರೆ ಸಾಕಾಗ್ಬೋದು. ಕಾರಣಂದ್ರೆ ನನಗೆ ಇತ್ತೀಚೆ ಒಂದು ಬಹಳ ರೀತಿಯ ಒಂದು ಭಯ ಅಂತಾನೆ ಹೇಳ್ಬೋದು. ಏನು ಅಂತಂದ್ರೆ ಮಾರುಕಟ್ಟೆನಲ್ಲಿ ಸಣ್ಣ ಉದ್ದಿಮೆದಾರರು ಏನೇನು ಪದಾರ್ಥಗಳು ಮಾಡ್ತಿದ್ವೋ ಅದು ಈ ಜಾಗತೀಕರಣದಿಂದ ಆಗಿದ್ದು ಅಂತ ಹೇಳ್ತೀನಿ ನಾನು. ಯಾವುದೇ ದೇಶದಿಂದ ಪದಾರ್ಥಗಳು ಇಲ್ಲಿ ಬರ್ಬೋದು. ಉದಾಹರಣೆಗಳ ಚೀನಾ ದೇಶದ ಪದಾರ್ಥಗಳು ನಾವಿಲ್ಲಿ ಏನು ಬಳಕೆ ಮಾಡ್ತೀವಿ, ಸಣ್ಣ ಪುಟ್ಟ ಗೊಂಬೆಗಳು, ಗಣೇಶನ ಗೊಂಬೆ ನಾನು ಈ ಕಾರ್ನಲ್ಲಿ ಮುಂದೆ ಇಡ್ತಾರಲ್ಲ ಅದೆಲ್ಲಾನು ಕೂಡ ಬಂದ್ಬಿಟ್ಟಿದೆ. ಹೀಗಾಗಿ ಬಹಳಷ್ಟು ಪೈಪೋಟಿ ಈ ಒಂದು ಜಾಗತೀಕರಣದಿಂದ ಆಗಿದೆ. ನಾವೆಲ್ಲ ಹಿಂದೆ ಏನು ಈ ಒಂದು ಗುಡಿ ಕೈಗಾರಿಕೆಯಲ್ಲಿ ಉತ್ಪಾದನೆ ಆಗ್ತಿದ್ದೋ ಅವೆಲ್ಲನೂ ಕೂಡ ಇದು ಬೇರೆ ದೇಶಗಳಿಂದ ಬರ್ತಿದೆ. ಇಂತಹ ಪರಿಸ್ಥಿತಿನಲ್ಲಿ ಈ ಸವಾಲನ್ನ ನಮ್ಮ ಕಿರು ಉದ್ಯಮಿಗಳು ಹೇಗೆ ಎದುರಿಸಬೇಕಾಗ್ತದೆ, ಸಾಧ್ಯವಾ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಕೃಷ್ಣಸ್ವಾಮಿ ಅವರೇ, ಈಗ ನೀವು ಈಗ ಹೇಳಿದಾಗೆ ಜಾಗತೀಕರಣದಿಂದ ಎಷ್ಟೋ ವಸ್ತುಗಳು ಈಗ ನಮ್ಮಲ್ಲಿ ಸಿಗ್ತಾ ಇವೆ. ಈಗ ನಮಗೆ ನಿಯರೆಸ್ಟ್ ಪೈಪೋಟಿ ಮಾಡ್ತಾ ಇರೋದ್ರೆ ಚೈನಾದಿಂದ ಬರುವಂತಹ ವಸ್ತುಗಳು. ಈಗ ಕಿರು ಉದ್ಯಮಿಗಳೇ ಆಗಲಿ ಅಥವಾ ದೊಡ್ಡ ಉದ್ಯಮನೇ ಆಗಲಿ, ಅವನು ಒಂದು ಗ್ರಾಹಕನಾಗಿರ್ತಾನೆ ಇಟ್ಕೊಳ್ಳುವಂತೂ ಬಹಳ ಮುಖ್ಯವಾದಂಥದ್ದು. ನಾವು ಯಾವುದೇ ಒಂದು ವಸ್ತುವನ್ನ ತಗೊಳ್ಬೇಕಾದ್ರೆ ನಾವು ಗ್ರಾಹಕರಾಗಿ ಆ ವಸ್ತುವಿನಲ್ಲಿ ಏನು ಇಷ್ಟಪಡ್ತೇವೆ ಅಂತ ಹೇಳೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಈ ಕಿರು ಉದ್ದಿಮೆದಾರರು ಸಹಿತ ತಾವು ಮಾಡುವ ವಸ್ತು ಫಸ್ಟ್ ನಮಗೆ ಲೈಕ್ ಆಗುತ್ತಾ, ಓಕೆ, ಆ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಗ್ರಾಹಕರಿಗೆ ಲೈಕ್ ಆಗುತ್ತಾ ಅಂತ ಅದನ್ನ ಕಂಡುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಬೆಲೆಯನ್ನ ಮತ್ತು ಉಳಿದ ಏನೇನು ಅಂಶಗಳನ್ನು ಹೇಳಿದ್ದೇನೆ, ಏನು ಅಂತಂದ್ರೆ ಆ ಪ್ಯಾಕೇಜಿಂಗ್ ಆಗಲಿ ಅಥವಾ ನಿರಂತರ ಪೂರೈಕೆ, ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಆ ವಸ್ತುವನ್ನ ನಾವು ಮಾರ್ಕೆಟಿಗೆ ಪೂರೈಸಿದಾಗ ಖಂಡಿತವಾಗಿಯೂ ನಾವು ಜಾಗತಿಕ ಪೈಪೋಟಿಯಲ್ಲಿ ಆಗಿರಲಿ ಯಾವುದೇ ತರಹದ ಪೈಪೋಟಿ ಇದ್ರೂ ಸಹಿತ ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಮುಖ್ಯವಾಗಿ ಬೇಕಾದದ್ದು ಚಿಕ್ಕ ಉದ್ದಿಮೆದಾರರಲ್ಲಿ ಆತ್ಮವಿಶ್ವಾಸ. ನಾನು ನನ್ನ ಕಾಲ ಮೇಲೆ ನಿಂತುಕೊಳ್ತೇನೆ, ನಾನು ಮಾಡುವ ವಸ್ತುವನ್ನ ಮಾರಾಟ ಮಾಡಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ಬೇಕಾದ ಗುಣಮಟ್ಟ ಇದೆ, ಮಾರ್ಕೆಟ್ನಲ್ಲಿ ಬೇಕಾದ ಬೆಲೆಯನ್ನ ನಾನು ಫಿಕ್ಸ್ ಮಾಡ್ಕೊಂಡು ಮಾರಾಟ ಮಾಡುವ ಒಂದು ಶಕ್ತಿಯನ್ನ, ಆತ್ಮವಿಶ್ವಾಸನ ಬೆಳ್ಕೊಂಡಾಗ ಯಾವುದೇ ಜಾಗತೀಕರಣದಿಂದ ಬರುವಂತ ಪೈಪೋಟಿಯನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ತಿಳಿಸಿ ಬಯಸ್ತೇನೆ. ರಾಜ್ಯದಲ್ಲಿ ನಾವು ನೋಡಿದ ಹಾಗೆ ಸಾಕಷ್ಟು ಸೇವಾ ವಲಯದಲ್ಲಿ ಕೈಗಾರಿಕೆಗಳು, ಉತ್ಪನ್ನಗಳು, ಚಟುವಟಿಕೆಗಳು, ಆದಾಯ ಉತ್ಪನ್ನ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಬಹಳ ಅದ್ಭುತವಾಗಿ ಏನೋ ಪದ ಬಳಸ್ತೀನಿ ನಾನು, ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಹಾಗೇನೇ ಕೆಲವು ಈ ಕುಶಲ ಕಲೆಗಳಲ್ಲಿ ಮಾಡುವಂತಹದ್ದು, ಹ್ಯಾಂಡಿಕ್ರಾಫ್ಟ್ಸ್ ಅಂತ ಹೇಳ್ತೀವಿ, ಅವು ಕೂಡ ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ. ಈಗ ಈ ಒಂದು ಪೈಪೋಟಿ, ನಾನೇನು ಹೇಳಿದೆ, ಈ ಪೈಪೋಟಿಗಳು ಎದುರಾದಾಗ ಗ್ರಾಹಕರು ನಿಜವಾಗಲೂ ಕೂಡ ಗಮನ ಕೊಡೋದು ಯಾವುದಕ್ಕೆ ಅಂತಂದ್ರೆ ಅವರ ಅಗತ್ಯಗಳನ್ನು ಪೂರೈಸೋದಕ್ಕೆ, ಅಂದ್ರೆ ಹೆಚ್ಚು ಅವರ ಅಗತ್ಯಗಳನ್ನು ಪೂರೈಸುವಂತ ಸೇವಾ ಚಟುವಟಿಕೆಗಳು ಮಾಡಬಹುದು. ಫಿಸಿಯೋಥೆರಪಿ ಇತ್ಯಾದಿಗಳೆಲ್ಲನೂ ಕೂಡ ನನ್ನ ಸ್ನೇಹಿತರ ಮಾತಾಡ್ತಿದ್ದ. ಹಾಗೇನೆ ಮೌಲ್ಯವರ್ಧನೆ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಮೌಲ್ಯವರ್ಧನೆ ಈಗ ಹಾಗೇನೆ ಏನು ಪದಾರ್ಥ ಸಿಗ್ತಿದೆ ಅದಕ್ಕೆ ಇನ್ನಷ್ಟು ಮೌಲ್ಯವರ್ಧನೆ ಮಾಡೋದ್ರ ಮೂಲಕ ಗ್ರಾಹಕರನ್ನ ಆಕರ್ಷಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈ ಮೌಲ್ಯವರ್ಧನೆ ಬಗ್ಗೆ ನಾವು ಪ್ರತ್ಯೇಕವಾದಂಥ ಒಂದು ಚರ್ಚೆನ ಇಟ್ಕೊಳ್ಳೋಣ. ಹೇಗೆ ಮೌಲ್ಯವರ್ಧನೆ ಮೂಲಕ ನಾವು ಗ್ರಾಹಕರ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಕಾರಂತರೆ, ಕೊನೆಯದಾಗಿ ಏನು ಒಂದು ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಏನು ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮಾರುಕಟ್ಟೆ ಬಗ್ಗೆ ಏನೊಂದು ದೊಡ್ಡ ಭಯ ಏನಿದೆ, ಆ ಭಯದಿಂದ ಹೊರ ಬರಲಿಕ್ಕೆ ಏನು ಅವ್ರಿಗೊಂದು ಕಿವಿ ಮಾತು ಹೇಳ್ಬೋದು? ಮಾರಾಟ ಒಂದು ವ್ಯವಸ್ಥೆ, ಅದನ್ನ ನೀವು ಉದ್ಯಮಶೀಲರಾಗಿ ಹೇಗೆ ಈ ಒಂದು ವಸ್ತುವನ್ನ, ಸೇವೆಯನ್ನ ಮಾಡಲಿಕ್ಕೆ ನೀವು ದೃಢ ಸಂಕಲ್ಪ ತಗೊಂಡಿದ್ದೀರೋ ಅಷ್ಟೇ ವಿಶ್ವಾಸದಿಂದ ಮಾರಾಟ ಮಾಡುವುದ್ರ ಬಗ್ಗೆ ಆತ್ಮವಿಶ್ವಾಸ ಬೆಳೆಸ್ಕೊಳ್ಬೇಕು. ಮತ್ತೆ ಮಾರಾಟ ಹೇಳುವುದೇನಿದೆ ಅದನ್ನ ಹೇಗೆ ಸಾಲ್ವ್ ಮಾಡಬಹುದು ಅಂದ್ರೆ, ನೀವು ಗ್ರಾಹಕರಾಗಿ ನಿಮ್ಮ ವಸ್ತುವನ್ನೇ ನೀವು ವಿಶ್ಲೇಷಣೆ ಮಾಡಿಕೊಂಡಾಗ ನೀವು ಯಾವುದೇ ಕಷ್ಟ ಇಲ್ಲದೆ ಅದನ್ನ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೇಳುವ ಈ ಒಂದು ಸಣ್ಣ
ಒಂದು ಹೇಳಿಕೆಯಿಂದ ಹೌದು. ಮಾರುಕಟ್ಟೆ ಇದೊಂದು ದೊಡ್ಡ ಸಮಸ್ಯೆ ಅಲ್ಲ. ಇನ್ನು ಸಮಯ ಸಿಕ್ಕಾಗ ನೀವು ಮಾರುಕಟ್ಟೆ ವಿಶ್ಲೇಷಣೆ ಸಂಗ್ರಹ ಮಾಡ್ಕೊಂಡು ಹೇಗೆ ಮುಂದುವರಿಬಹುದು ಅಂತ ಅದಕ್ಕೆ ಬೇಕಾದ್ರೆ ಖಂಡಿತ. ಸೆಪರೇಟ್ ಒಂದು ಸೆಷನ್ ತಗೊಳ್ಳುವ. ಇಷ್ಟು ನನ್ನ ಒಂದು ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮಾರುಕಟ್ಟೆ ಒಂದು ಸಮಸ್ಯೆ ಅಲ್ಲ, ಮಾರುಕಟ್ಟೆನ ಸವಾಲಾಗಿ ಸ್ವೀಕರಿಸಿ ಅದನ್ನ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಸಾಧ್ಯ ಅಂತ ಮಾಹಿತಿಯನ್ನು ಕೊಟ್ಟಂತ ಶ್ರೀ ಬಿ.ಡಿ. ಕಾರಂತ್, ಕರ್ನಾಟಕ ತಾಂತ್ರಿಕ ಸಲಹಾ ಸಂಸ್ಥೆಯ ಉಪ ಸಲಹೆಗಾರರಿಗೆ ವಂದಿಸ್ತದ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.